ಜೀವನ್ಮುಕ್ತ ಮಹಾತ್ಮರನ್ನು ಸ್ಮರಿಸುತ್ತಾ ಎಲ್ಲ ಸಹೋದರ ಸಹೋದರಿಯರಿಗೆ ವಂದನೆಗಳನ್ನು ಅರ್ಪಿಸುತ್ತಾ ಈ ದಿನದ ಕಾರ್ಯಕ್ರಮವನ್ನು ಅಂದರೆ ವ್ಯಾಸಂಗವನ್ನು ಪ್ರಾರಂಭ ಮಾಡೋಣ. ಇವತ್ತು ವಿಷಯ ತಗೊಂಡಿರುವಂಥದ್ದು ಅಸತೋಮ ಸದ್ಗಮಯ ಅಂತ. ನಮಗೆ ಸಂಸ್ಕೃತ ಭಾಷೆ ಗೊತ್ತಿರಲಿ ಬಿಡಲಿ, ನಾವು ವೇದಗಳನ್ನು ಅಧ್ಯಯನ ಮಾಡಿರಲಿ ಬಿಡಲಿ, ಅಥವಾ ವೇದಾಂತಗಳನ್ನು ಅಂದರೆ ಉಪನಿಷತ್ತುಗಳನ್ನು ಅಧ್ಯಯನ ಮಾಡಿರಲಿ ಬಿಟ್ಟಿರಲಿ, ಮಾಡಿರಲಿ ಅಥವಾ ಇಲ್ಲದೆ ಇದ್ರೂ ಪರವಾಗಿಲ್ಲ, ಕೆಲವು ಶ್ಲೋಕಗಳನ್ನು ಚಿಕ್ಕ ವಯಸ್ಸಿನಿಂದ ನಾವು ಕಲ್ತ್ಬಿಟ್ಟಿರ್ತೀವಿ. ಅನೇಕ ಶ್ಲೋಕಗಳ ಆ ರೀತಿಯಾದಂತಹದ್ದು ಇದೆ, ಚಿಕ್ಕ ವಯಸ್ಸಿಂದ ಕಲ್ತಿರೋ ಅಂತಹದ್ದು. ಅಂತಹ ಶ್ಲೋಕಗಳಲ್ಲಿ ಒಂದು ಶ್ಲೋಕ ಇವತ್ತು ನಾನು ವ್ಯಾಸಂಗಕ್ಕೆ ಆರಿಸಿಕೊಂಡಿರೋ ಅಂಥ ಶ್ಲೋಕ. ಅದು ಪೂರ್ತಿ ಶ್ಲೋಕ ಹೀಗಿದೆ: ಓಂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಓಂ ಶಾಂತಿ 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 ಅನ್ನುವಂಥದ್ದು. ಆದರೆ ಇವತ್ತು ಪೂರ್ತಿಯಾಗಿ ಇಡೀ ಶ್ಲೋಕವನ್ನು ಮಾಡ್ತಾ ಇಲ್ಲ, ಮೊದಲನೆಯ ಸಾಲನ್ನು ಮಾತ್ರ ಇವತ್ತು ತೆಗೆದುಕೊಳ್ಳೋಣ. ಈ ಶ್ಲೋಕದ ಪೂರ್ತಿ ಶ್ಲೋಕದ ಅರ್ಥ ಹೇಗಿದೆ ಏನು ಅಂದರೆ, ಅಸತ್ತಿನಿಂದ ನನ್ನನ್ನು ಸದ್ವಸ್ತುವಿನೆಡೆಗೆ ಕರೆದುಕೊಂಡು ಹೋಗು, ನಂತರ ತಮಸ್ಸಿನಿಂದ ನನ್ನನ್ನು ಜ್ಯೋತಿಯ ಕಡೆಗೆ ಕರೆದುಕೊಂಡು ಹೋಗು, ಮತ್ತು ಮುಂದಿನದು ಹೇಳ್ತಾರೆ ಮೃತ್ಯುವಿನಿಂದ ಅಮೃತತ್ವಕ್ಕೆ ನನ್ನನ್ನು ಕರೆದುಕೊಂಡು ಹೋಗು ಅಂತ ಹೇಳಿ ಒಂದು ದೇವರಿಗೆ ಪ್ರಾರ್ಥನೆ ಮಾಡುವಂತಹ ಒಂದು ಶ್ಲೋಕ. ಈ ಶ್ಲೋಕ ನಮಗೆ ತೀರಾ ಪರಿಚಿತ. ಯಾಕೆಂದರೆ ನಾವು ಮನೆಯಲ್ಲಿ ದೇವ್ರ ದೀಪ ಹಚ್ಚುವಾಗಲೂ ಇದೇ ಶ್ಲೋಕ ಹೇಳ್ತೀವಿ. ಯಾವುದಾದ್ರೂ ಫಂಕ್ಷನ್ಸು ಈ ಥರ ಒಂದು ಗ್ಯಾದರಿಂಗ್ ಇದ್ದಾಗ ಒಂದು ದೀಪ ಹಚ್ಚಬೇಕಾದರೆ ದೀಪ ಹಚ್ಚಿದಾಗಲೂ ಇದೇ ಶ್ಲೋಕವನ್ನೇ ನಾವು ಹೇಳ್ತೀವಿ. ಆ ಶ್ಲೋಕದ ಸಂಪೂರ್ಣ ಅರ್ಥ ನಮಗೆ ಗೊತ್ತಿದೆಯಾ? ಅದರ ಹಿನ್ನೆಲೆ ಏನು ಅಂತ ಗೊತ್ತಿದೆಯಾ? ಅದು ಯಾತಕ್ಕೆ ಆ ಶ್ಲೋಕವನ್ನು ನಮಗೆ ಕೊಟ್ಟಿದ್ದಾರೆ ಅಂತ ಗೊತ್ತಿದೆಯಾ ಅಂತ ಹೇಳಿ ಯೋಚನೆ ಮಾಡೋದಾದರೆ, ಸಾಮಾನ್ಯವಾಗಿ ನಾವು ಸುಮ್ಮನೆ ಅದನ್ನು ಯಾಂತ್ರಿಕವಾಗಿ ಆ ಶ್ಲೋಕವನ್ನು ಹೇಳ್ಬಿಡ್ತೀವಿ, ಹೇಳಬೇಕು ದೀಪ ಹಚ್ಚುವಾಗ ಹೇಳ್ಬಿಡ್ತೀವಿ. ಆದರೆ ಅದು ಹಾಗಲ್ಲ. ಅದರ ಅರ್ಥ ತಿಳ್ಕೊಂಡು ಅದನ್ನು ಪಠಣ ಮಾಡಿದಾಗ, ಅದನ್ನು ಸರಿಯಾದ ರೀತಿಯಲ್ಲಿ ಹೇಳಿದಾಗ ಬಹಳ ಅದ್ಭುತವಾದಂತಹ ಪರಿಣಾಮವನ್ನು ಆ ಶ್ಲೋಕ ನಮಗೆ ಕೊಡುತ್ತೆ. ಹಾಗಾಗಿ ಈ ಶ್ಲೋಕ ನಮಗೆ ಗೊತ್ತಿದೆ ಮತ್ತು ಅದರ ಅರ್ಥನೂ ಇಷ್ಟರ ಮಟ್ಟಿಗೆ ನಮಗೆ ಗೊತ್ತಿದೆ. ಆದರೆ ಈ ಶ್ಲೋಕದ ಆಕರ ಅಂದರೆ ಅದರ ಪ್ರಾರಂಭ, ಅದು ಎಲ್ಲಿ ಉಗಮ ಆಯಿತು, ಆ ಶ್ಲೋಕ ಎಲ್ಲಿಂದ ತೆಗೆದುಕೊಂಡು ಹೇಳ್ತಾ ಇದ್ದೀವಿ ಅನ್ನೋದು ಗೊತ್ತಿರೋದಿಲ್ಲ. ಈ ಶ್ಲೋಕದ ಮೂಲ ಆಕರ ಬಂದು ಯಜುರ್ವೇದ. ಇದು ಯಜುರ್ವೇದದ ಒಂದು ಶ್ಲೋಕ. ಯಜುರ್ವೇದದಲ್ಲಿದ್ದರೆ ಹಂಗಾರೆ ಲಲಿತಮ್ಮನವ್ರು ಯಜುರ್ವೇದ ಓದ್ಬಿಟ್ಟಿದ್ದಾರಾ ಅಂದರೆ, ಲಲಿತಮ್ಮನವ್ರು ಯಜುರ್ವೇದ ಹೆಚ್ಚಿಗೆ ಓದಿಲ್ಲ. ಅವರು ಓದಿರೋ ಅಂಥದ್ದು ಬೇರೆ ಪುಸ್ತಕ, ಅದು ಉಪನಿಷತ್ತು, ಬೃಹದಾರಣ್ಯಕ ಉಪನಿಷತ್ತು. ಹಾಗಾಗಿ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಕೂಡ ಇದೇ ಶ್ಲೋಕವನ್ನು ತೆಗೆದುಕೊಂಡಿದ್ದಾರೆ. ಈ ಶ್ಲೋಕ ಆ ಉಪನಿಷತ್ತಿನಲ್ಲಿ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ, ಈ ಉಪನಿಷತ್ತಿನ ಮೊದಲ ಅಧ್ಯಾಯದ 3ನೇ ಬ್ರಾಹ್ಮಣದ 28ನೇ ವಲ್ಲಿ ಅಂದರೆ 28ನೇ ಶ್ಲೋಕವಾಗಿ ಈ ಒಂದು ಸೂತ್ರವನ್ನು ಕೊಟ್ಟಿದ್ದಾರೆ, ಈ ಒಂದು ಶ್ಲೋಕವನ್ನು ನಮಗೆ ಕೊಟ್ಟಿದ್ದಾರೆ. ಯಾತಕ್ಕೆ ಕೊಟ್ಟರು ಅಂತ ಹೇಳಿ ನೋಡೋಣ. ಬೃಹದಾರಣ್ಯಕ ಉಪನಿಷತ್ತಿನ ಮೊದಲನೇ ಅಧ್ಯಾಯ ಅದರಲ್ಲಿ ಆತ್ಮತತ್ವವನ್ನು ಪ್ರತಿಪಾದಿಸುತ್ತೆ. ಅಂದರೆ ಆತ್ಮ ಅಂದರೆ ಏನು, ಅದು ಹೇಗಿದೆ, ಅದರ ಸ್ವರೂಪವೇನು, ನಾವ್ಯಾರು, ಈ ಎಲ್ಲ ವಿಷಯಗಳನ್ನು ಬೃಹದಾರಣ್ಯಕ ಉಪನಿಷತ್ತು ನಮಗೆ ತಿಳಿಸಿಕೊಡುವಂತಹದ್ದು. ಈ ಉಪನಿಷತ್ತಿನ ರಚನೆಕಾರರು ಯಾಜ್ಞವಲ್ಕರು. ಯಾಜ್ಞವಲ್ಕರು ಆತ್ಮಸಾಕ್ಷಾತ್ಕಾರ ಪಡ್ಕೊಳ್ತಾರೆ ಅವರ ತಮ್ಮ ಸಾಧನೆಯಿಂದ. ಅವಾಗೇನು ಮಾಡ್ತಾರೆ, ಅವ್ರಿಗೆ 2 ಪತ್ನಿಯರು ಇರ್ತಾರೆ. ಅವರಿಬ್ಬರನ್ನ ಕರೆದು ಯಾಜ್ಞವಲ್ಕರ್ ಹೇಳ್ತಾರೆ, ನನ್ನ ಆಸ್ತಿ ಅದೇ ಗೋವುಗಳು, ಸಂಪತ್ತು, ಇದು ಮಠ ಏನಿದೆ ಎಲ್ಲವನ್ನು ನೀವುಗಳು 2 ಪತ್ನಿಯರು ನೋಡಿಕೊಂಡು ಸಂಸಾರವನ್ನು ಸಾಗಿಸ್ಕೊಂಡು ಹೋಗಿ, ನನಗೆ ಆತ್ಮಸಾಕ್ಷಾತ್ಕಾರ ಆಗಿರೋದರಿಂದ ನನಗೆ ಬೇರೆಯದೇ ಆದಂತಹ ಕೆಲಸವಿದೆ ಅಂತ ಹೇಳಿ ಅವರು ಹೇಳ್ತಾರೆ. ಆವಾಗ ಮೊದಲನೇ ಪತ್ನಿ ಆಗಬಹುದು ಅಂತ ಹೇಳ್ತಾರೆ. ಎರಡನೆಯವರಾದಂತಹ ಮೈತ್ರೇಯಿ ಹೇಳ್ತಾರೆ, ನನಗೆ ನಿಮ್ಮ ಆಸ್ತಿಯಲ್ಲಿ ಪಾಲು ಬೇಕು ಅಂತ ಹೇಳ್ತಾರೆ. ಅದೇ ಆಸ್ತಿಯನ್ನು ಕೊಡ್ತಾ ಇದ್ದೀನಲ್ಲ ಅಂತ ಅವ್ರು ಹೇಳ್ತಾರೆ, ಈ ಆಸ್ತಿ ಅಲ್ಲ, ನೀವು ಆಧ್ಯಾತ್ಮವಾಗಿ ಏನನ್ನು ಗಳಿಸ್ಕೊಂಡಿದ್ದೀರಾ
ಆ ಆಸ್ತಿಯಲ್ಲಿ ನನಗೆ ಹಕ್ಕುದಾರ, ಅಂದರೆ ಅದರಲ್ಲಿ ನನಗೆ ಭಾಗ ಬೇಕು. ಭಾಗ ಅಂದರೆ ಅದನ್ನು ನೀವು ನನಗೆ ಹೇಳಿಕೊಡಬೇಕು. ನನಗೆ ಆ ಆಸ್ತಿ ಬೇಕಾಗಿದೆ, ಅದರಲ್ಲಿ ಪಾಲುಗಾರಿಕೆ ಬೇಕಾಗಿದೆ ಅನ್ನುವಂತಹ ಮಾತನ್ನು ಮೈತ್ರೇಯಿ ಅವರು ಹೇಳ್ತಾರೆ. ಅಂದರೆ ಅಧ್ಯಾತ್ಮದ ಆಸ್ತಿಯಲ್ಲಿಯೂ ಕೂಡ ನನಗೆ ಪಾಲನ್ನು ಕೊಡಿ, ಈ ಪಾಲು ನನಗೆ ಬೇಕಾಗಿಲ್ಲ ಅಂತ ಹೇಳ್ತಾರೆ. ಅಂದರೆ ಎಷ್ಟು ಆಧ್ಯಾತ್ಮಿಕವಾಗಿ ಆಕೆ ಮುಂದುವರೆದಿದ್ದಾರೆ ಅನ್ನೋದು ನಮಗೆ ಅರ್ಥ ಆಗುತ್ತೆ. ನಂತರ ಆಕೆ ಕೂಡ ಸಾಕಷ್ಟು ಬ್ರಹ್ಮವಾದಿನಿಯಾಗಿ ಮುಂದುವರೆದಿರೋದು ನಮಗೆ ಗೊತ್ತಿರೋ ಅಂಥ ವಿಷಯ ಮೈತ್ರೇಯಿ ಅನ್ನೋರು. ಹಾಗಾಗಿ ಈ ಮೈತ್ರೇಯಿ ಮತ್ತು ಯಾಜ್ಞವಲ್ಕರ ನಡುವೆ ನಡೆಯುವಂತಹ ಒಂದು ಸಂಭಾಷಣೆ ಏನಿದೆ, ಆ ಸಂಭಾಷಣೆಯೇ ಇಡೀ ಒಂದು ಬೃಹದಾರಣ್ಯಕ ಉಪನಿಷತ್ತಾಗಿ ಪರಿವರ್ತನೆ ಹೊಂದಿತು. ಅಂದರೆ ಆತ್ಮನ ವಿಷಯವನ್ನು ತಿಳಿಸಲಿಕ್ಕೆ ಈ ರೀತಿಯಾಗಿ ಒಂದು ವಿಷಯವನ್ನು ತೆಗೆದುಕೊಂಡು ಬಂದು ಅವರು ಆತ್ಮದ ವಿಷಯವನ್ನು ತಿಳಿಸ್ತಾರೆ. ಅವರಿಬ್ಬರ ಅಂದರೆ ಪತಿ ಪತ್ನಿಯರ ನಡುವೆ ನಡೆಯುವಂತಹ ಒಂದು ಪ್ರಶ್ನೋತ್ತರ ಅಥವಾ ಸಂಭಾಷಣೆ ಏನಿದೆ, ಅದು ಈ ಪ್ರಶ್ನೋತ್ತರ ಅದಕ್ಕೆ ಬಹಳ ಪ್ರಸಿದ್ಧವಾದಂತಹದ್ದು. ಋಷಿಗಳ ಪತ್ನಿ ಅವರನ್ನು ಕೇಳ್ತಾರೆ, ಅಮೃತತ್ವ ಪ್ರಾಪ್ತಿಗೆ, ಅಂದರೆ ನೀವೇನು ಪಡ್ಕೊಂಡಿದ್ದೀರಾ ಅಮೃತತ್ವ, ಅದರ ಪ್ರಾಪ್ತಿಗೆ ಆತ್ಮಜ್ಞಾನ ಒಂದೇ ಮುಖ್ಯ ಸಾಧನ ಅಂತ ಹೇಳಿ ಅದನ್ನು ಹೇಳಿದ್ದೀರಾ. ಆದರೆ ಅದರ ವೈಭವವನ್ನು ನನಗೆ ತಿಳಿಸ್ಕೊಡಿ. ಆತ್ಮ ಅಂದರೆ ಏನು, ಅದರ ವೈಭವ ಹೇಗಿದೆ ಅನ್ನೋದನ್ನು ನನಗೆ ತಿಳಿಸ್ಕೊಡ್ಬೇಕು ನೀವು ಅಂತ ಹೇಳಿದಾಗ ಯಾಜ್ಞವಲ್ಕರು ಆಕೆಗೆ ವಿಷಯವನ್ನು ಹೇಳೋದಕ್ಕೆ ಪ್ರಾರಂಭ ಮಾಡ್ತಾರೆ. ಅಂದರೆ ಸತ್ತಂದ್ರೇನು, ಈ ಎಲ್ಲದರ ಬಗ್ಗೆ ಅವ್ರು ತಿಳಿಸ್ಕೊಡ್ತಾ ಹೋಗ್ತಾರೆ. ಅವ್ರು ಹೇಳ್ತಾರೆ, ಇಡೀ ಬೃಹದಾರಣ್ಯಕದ ವಿಷಯವನ್ನೆಲ್ಲ, ಬಹಳ ದೊಡ್ಡ ಗ್ರಂಥ ಅದು, ಅದರ ವಿಷಯವನ್ನೆಲ್ಲ ಕ್ರೋಢೀಕರಿಸಿ ತಮ್ಮ ಮುಂದೆ ಇಡುವ ಒಂದು ಪ್ರಯತ್ನ ಮಾಡ್ತಾರೆ. ಅವ್ರು ಹೇಳ್ತಾರೆ, ಜಗತ್ತೆಲ್ಲವೂ ಹುಟ್ಟಿದ್ದು ಆತ್ಮನಿಂದಲೇ, ಆತ್ಮವನ್ನು ಬಿಟ್ಟು ಬೇರೇನೂ ಇಲ್ಲ, ಆತ್ಮವನ್ನೇ ಹೊಂದಿ ಆತ್ಮನಲ್ಲಿಯೇ ಲಯವಾಗುತ್ತದೆ ಜಗತ್ತು ಅಂತಾರೆ. ಅಂದರೆ ಆತ್ಮದಿಂದಲೇ ಹುಟ್ಟಿ ಆತ್ಮವನ್ನೇ ಹೊಂದಿ, ಅಂದರೆ ಆತ್ಮನಲ್ಲಿಯೇ ಬೆಳೆದು ಆತ್ಮನಲ್ಲಿಯೇ ಲೀನವಾಗುತ್ತದೆ ಜಗತ್ತು ಅಂತ ಹೇಳ್ತಾರೆ. ಆತ್ಮ ಒಂದೇ ಇರೋದು, ಆದರೆ ಈ ಪ್ರಪಂಚದಲ್ಲಿ ಪ್ರಪಂಚ ವಿಷಯ ಪ್ರತಿಯೊಂದು ಕೂಡ ಅನೇಕವಾಗಿ ಕಾಣುತ್ತೆ. ಸಹಸ್ರಾರು ಲಕ್ಷ ಸಂಖ್ಯೆಯಲ್ಲಿ ವಿಧ ವಿಧವಾಗಿ ಕಾಣಿಸ್ಕೊಳ್ಳುತ್ತಲ್ಲ ಈ ಪ್ರಪಂಚ. ಅದಕ್ಕೆ ಕಾರಣ ಏನು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಮಾಯೆಯ ಮುಸುಕು ನಮಗೆ ಬಿದ್ದಿರೋದ್ರಿಂದ ಒಂದೇ ಇರುವಂತಹ ಆತ್ಮ ಅನೇಕವಾಗಿ ಕಾಣಿಸುತ್ತದೆ. ಅಂದರೆ ಏಕರೂಪಿಯಾದಂತಹ ಆತ್ಮ ಬಹುರೂಪಿಯಾಗಿ ಕಾಣುತ್ತಾನೆ ಅನ್ನುವುದು ಈ ಇಡೀ ಉಪನಿಷತ್ತಿನ ಬಹುಮುಖ್ಯವಾದಂತಹ ಒಂದು ವಿಷಯ. ಅಂದರೆ ಆತ್ಮ, ಅದರಿಂದಲೇ ಪ್ರಪಂಚ ಸೃಷ್ಟಿಯಾಗಿದೆ, ಪ್ರಪಂಚ ಅದರಲ್ಲೇ ಬದುಕುತ್ತೆ, ಕೊನೆಗೆ ಅದರಲ್ಲಿಯೇ ಲೀನವಾಗುತ್ತೆ. ಆದರೆ ಯಾಕೆ ಪ್ರಪಂಚ ಈ ವಿಧ ವಿಧವಾಗಿ ಕಾಣುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಮಾಯೆ ಕಾರಣ ಅನ್ನುವಂತಹ ವಿಷಯವನ್ನು ಕ್ರೋಢೀಕರಿಸಿ ಈ ಒಂದು ವಿಷಯವನ್ನು ನಾವು ತಿಳ್ಕೊಳ್ತಾ ಇದ್ದೇವೆ. ಈ ಬೃಹದಾರಣ್ಯಕ ಉಪನಿಷತ್ತು ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಶುಕ್ಲ ಯಜುರ್ವೇದ, ಕೃಷ್ಣ ಯಜುರ್ವೇದ ಅಂತಲೂ ಇದೆ, ಶುಕ್ಲ ಯಜುರ್ವೇದ ಅಂತಲೂ ಇದೆ. ಶುಕ್ಲ ಯಜುರ್ವೇದದಲ್ಲಿ ಬರುತ್ತೆ. ಈಗ ಈ ಈಶಾವಾಸ್ಯ ಉಪನಿಷತ್ತು ಇದೆಯಲ್ವ, ಅದು ಕೂಡ ಈ ಶುಕ್ಲ ಯಜುರ್ವೇದದಲ್ಲಿ ಬರುವಂತಹ ಒಂದು ಉಪನಿಷತ್ತು. ಹಾಗಾಗಿ ಈಗ ಶ್ಲೋಕದ ಮೊದಲನೆಯ ಸಾಲನ್ನು ನಾವು ನೋಡೋಣ. ಮೊದಲನೇ ಸಾಲು ಏನು ಹೇಳುತ್ತೆ ಅಂದರೆ, ಅಸತೋಮ ಸದ್ಗಮಯ, ಅಸತ್ಯನಿಂದ ನನ್ನನ್ನು ಸತ್ಯದ ಕಡೆಗೆ ಕರೆದುಕೊಂಡು ಹೋಗು ಅನ್ನುವಂತಹ ಅರ್ಥ. ಇದು ಒಂದು ಪ್ರಾರ್ಥನಾ ಶ್ಲೋಕ. ಅಂದರೆ ಎಲ್ಲರೂ ಕೂಡ ದೇವರಿಗೆ ಪ್ರಾರ್ಥನೆಯನ್ನು ಅರ್ಪಿಸ್ತೇವಲ್ಲ, ಆ ರೀತಿಯಲ್ಲಿ ಇದು ಕೂಡ ದೇವರಿಗೆ ಪ್ರಾರ್ಥನೆಯನ್ನು ಅರ್ಪಿಸಿದಂತಹ ಒಂದು ಶ್ಲೋಕ, ದೇವರಿಗೆ ಸಲ್ಲಿಸುವಂತಹ ಪ್ರಾರ್ಥನೆ. ಆದರೆ ಶಾಂತಿ ಮಂತ್ರದ ರೀತಿಯಲ್ಲಿಯೂ ಇದನ್ನು ಉಪಯೋಗಿಸ್ತೇವೆ. ದೀಪ ಹಚ್ಚುವಾಗಲೂ, ಅಂದರೆ ಜ್ಯೋತಿ ಬೆಳಗುವಾಗಲೂ ಇದನ್ನು ಉಪಯೋಗಿಸ್ತೇವೆ. ಯಾವಾಗ ಬೇಕಾದರೂ ಇದನ್ನು ನಾವು ಉಪಯೋಗಿಸ್ತಾ ಇರ್ತೇವೆ. ಹಾಗಾಗಿ ಇದು ಶಾಂತಿ ಮಂತ್ರವೂ ಹೌದು, ದೇವರಿಗೆ ಸಲ್ಲಿಸುವಂತಹ ಒಂದು ಪ್ರಾರ್ಥನೆ ಕೂಡ ಹೌದು. ತುಂಬ ಸುಲಭವಾಗಿ ಅರ್ಥ ಆಗುವಂತಹ ಸಾಲು, ಕಷ್ಟ ಏನೂ ಇಲ್ಲ. ಅಸತೋಮ ಸದ್ಗಮಯ, ಅಸತ್ತಿನಿಂದ ಸತ್ತಿಗೆ ನನ್ನನ್ನು ಕರೆದುಕೊಂಡು ಹೋಗು ಅಂತ ಹೇಳುವಂತಹದ್ದು. ಅದರಿಂದ ಸತ್ಯ ಯಾವುದು, ಅಸತ್ಯ ಯಾವುದು ಅನ್ನೋದನ್ನು ತಿಳ್ಕೊಳ್ಬೇಕು. ಇಲ್ಲಿ ಸತ್ಯವಲ್ಲದ್ದರಿಂದ ಸತ್ಯದ ಕಡೆಗೆ ನನ್ನನ್ನು ಕರೆದುಕೊಂಡು ಹೋಗು ಅಂತ ಹೇಳಿದಾಗ ಸತ್ಯ ಮತ್ತು ಅಸತ್ಯಗಳ ಬಗ್ಗೆ ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬೇಕು. HVB ಅಮ್ಮ ಅವ್ರು ಹೇಳ್ತಾರೆ, ದ ಒನ್ ಎವರ್ ಪ್ರೆಸೆಂಟ್ ರಿಯಾಲಿಟಿ ಇನ್ ದ ಇನ್ಫೈನೈಟ್ ವರ್ಲ್ಡ್, ದ ಡಿವೈನ್ ಎಸೆನ್ಸ್ ವಿಚ್ ಈಸ್ ಅಬ್ಸಲ್ಯೂಟ್ನೆಸ್,
ಬೀನೆಸ್ ಇಟ್ ಸೆಲ್ಫ್ ಅಂತ ಹೇಳಿ ಸೀಕ್ರೆಟ್ ಆಫ್ಟರ್ನಲ್ಲಿ ಅಮ್ಮ ಬರೀತಾರೆ. ಅಂದರೆ ಅವ್ರು ಹೇಳ್ತಾರೆ, ಸದಾಕಾಲ ಇರುವಂತಹ ಒಂದೇ ಒಂದು ವಾಸ್ತವಿಕತೆ, ಅದೇ ಏನದು ಇರೋದು ಅದೊಂದೇ. ಈ ಅನಂತ ವಿಶ್ವದಲ್ಲೆಲ್ಲ ಇರುವುದು ಅದೇ ವಾಸ್ತವಿಕತೆ. ಅದು ದೈವಿಕತೆಯ ಸಾರ ಸರ್ವಸ್ವ, ಅದೇ ಪೂರ್ಣ. ಯಾವುದನ್ನು ನಾವು ಪೂರ್ಣ ಅಂತ ಕರಿತೀವೋ ಅದೇ ಈ ಪೂರ್ಣ, ಇದೇ ಪರತತ್ವ. ಮತ್ತು ಅದೇ ಇರುವಿಕೆ. ಇರುವಿಕೆ ಅಂದ್ರೇನು? ಬೀನೆಸ್. ಅದು ತಾನಾಗಿರುವಂತಹದ್ದು. ಅದನ್ನು ನಾವು ಮಾಡೋದು, ಅದನ್ನು ಇದು ಮಾಡೋದು, ಆ ಥರ ಬಿಕಮಿಂಗ್ ಅಲ್ವೇ ಅಲ್ಲ. ಅದು ಬೀನೆಸ್, ಸದಾಕಾಲ ಅದೇ ರೀತಿ ಇರುತ್ತೆ, ಅದರ ಪಾಡಿಗೆ ಅದಿರುತ್ತೆ. ಆ ರೀತಿ ಇರುವಂತಹ ಇರುವಿಕೆ ಅಂತ ಕರೀತಾರೆ. ಅಂದರೆ ಬೀನೆಸ್ ಅಂತ ಹೇಳಿ ಕರೀತಾರೆ. ಇದು ಸತ್ ಬಗ್ಗೆ ಅಮ್ಮ ಅವರು ಹೇಳಿರುವಂತಹ ಒಂದು ವಿಷಯ ಏನಿದೆ, ಅದು ಇದು ಬೀನೆಸ್ ಅನ್ನುವಂತಹದ್ದೇ ಇರುವಂತಹದ್ದು ಅಂತ ಹೇಳ್ತಾರೆ. ಇನ್ನು ಸತ್ಯ ಅನ್ನುವಂತಹ ಪದ ಎಲ್ಲಿಂದ ಬಂತು ಅಂತ ನೋಡೋದಾದರೆ, ಸತ್ಯ ಅನ್ನುವಂತಹ ಪದ ಸತ್ ಅನ್ನುವ ಸಂಸ್ಕೃತದ ಮೂಲ ಧಾತುವಿನಿಂದ ಬರುತ್ತೆ. ಸತ್ ಅಂದರೆ ಏನು ಅಂತಂದರೆ, ಸತ್ ಅನ್ನುವಂತಹ ಒಂದು ಪದಕ್ಕೆ ಅರ್ಥ ಸರ್ವಕಾಲದಲ್ಲಿಯೂ ಸರ್ವ ಸ್ಥಳದಲ್ಲಿಯೂ ಇರುವಂತಹದ್ದು ಅಂತ. ಅಂದರೆ ಎಲ್ಲ ಕಾಲದಲ್ಲಿಯೂ ಎಲ್ಲ ಜಾಗದಲ್ಲಿಯೂ ಇರುವಂತಹದ್ದು. ಆದರೆ ನಮಗೆ ಯಾಕೆ ಕಾಣಲ್ಲ? ಎಲ್ಲ ಕಾಲದಲ್ಲೂ ಇದ್ದು ಎಲ್ಲ ಸ್ಥಳದಲ್ಲೂ ಇದ್ದರೆ ನಮಗೆ ಯಾತಕ್ಕೆ ಕಾಣೋದಿಲ್ಲ ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗತ್ತೆ. ಹಾಗಾಗಿ ಈ ಸತ್ ಅನ್ನುವಂಥದ್ದು ಎಲ್ಲ ಕಾಲದಲ್ಲೂ ಇರುತ್ತೆ, ಎಲ್ಲ ಜಾಗದಲ್ಲಿ ಕೂಡ ಇರುತ್ತೆ, ಎಲ್ಲ ಸ್ಥಳದಲ್ಲೂ ಇರುತ್ತೆ. ಅಂದರೆ ಅದು ಅತ್ಯಂತ ವ್ಯಾಪಕವಾದಂತಹ, ನಿತ್ಯವಾದಂತಹ, ಬದಲಾವಣೆಗೆ ಒಳಪಡದೇ ಇರುವಂತಹ ಮೂಲತತ್ವ ಅನ್ನೋದು ಅರ್ಥ ಆಗುತ್ತೆ ನಮಗೆ. ಇದೊಂದು ಮೂಲತತ್ವ, ಅದು ಇದೆ ಅಷ್ಟೇ ಅನ್ನೋದು ನಮಗೆ ತಿಳಿಯುತ್ತೆ. ಈ ತತ್ವ ಮಾನವರಿಗೆ ಯಾಕೆ ಅರ್ಥ ಆಗಲ್ಲ? ಎಲ್ಲ ಕಡೆಯೂ ಇದೆ, ಎಲ್ಲ ಸ್ಥಳದಲ್ಲಿಯೂ ಅದೇ ತುಂಬಿಕೊಂಡಿದೆ ಅಂದಾಗ ನಮಗೆ ಯಾಕೆ ಅರ್ಥ ಆಗಲ್ಲ ಅಂದರೆ, ಮಾನವರ ಮನಸ್ಸಿನ ತಿಳುವಳಿಕೆಗೆ ಇದು ಎಟ್ಕೋದಿಲ್ಲ. ಮನಸ್ಸಿನಿಂದ ತಿಳಿಯುವಂತಹದ್ದೇನು ಅಂತ ಹೇಳಿದ್ರೆ ಪಂಚೇಂದ್ರಿಯಗಳಿಂದ ತಿಳಿಯುವಂತಹ ವಿಷಯಗಳು ಮಾತ್ರ. ಈ ಸತ್ ಅನ್ನುವಂತಹದ್ದು ಪಂಚೇಂದ್ರಿಯಗಳಿಂದ ತಿಳಿಯುವಂತಹ ವಸ್ತು ಅಲ್ಲ. ಅದರಿಂದ ಏನಾಗುತ್ತೆ, ನಮಗೆ ನಮ್ಮ ಮನಸ್ಸಿಗೆ ಸತ್ತನ್ನು ತಿಳಿಯೋದಕ್ಕೆ ಆಗಲ್ಲ ಈಗ ನಾವಿರುವಂತಹ ಸ್ಥಿತಿಯಲ್ಲಿ. ಯಾಕೆಂದರೆ ಪಂಚೇಂದ್ರಿಯಗಳ ಆಟವೇ ಬಹಳ ಪ್ರಧಾನವಾಗಿ ನಮ್ಮಲ್ಲಿ ಇರುವಂತಹದ್ದು. ಯಾಕೆಂದರೆ ಪ್ರಪಂಚವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ನಮಗಿರುವಂತಹದ್ದು ಈ 5 ಇಂದ್ರಿಯಗಳು ಮತ್ತು ಮನಸ್ಸು ಮಾತ್ರ. ಅದು ನಾವು ಪ್ರಪಂಚವನ್ನು ಅರ್ಥ ಮಾಡ್ಕೊಳ್ತೀವೋ ಹೊರತು ಅದರ ಹಿಂದಿನ ಈ ಸತ್ತನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಮಗೆ ಆಗ್ತಾ ಇಲ್ಲ. ಅದನ್ನು ಜೊತೆಗೆ ಇದು ಈ ಸತ್ ಅನ್ನುವಂತಹದ್ದು ಮನಸ್ಸಿನ ತಿಳುವಳಿಕೆಗೆ ಸಿಗದೇ ಇರುವಂತಹದ್ರ ಜೊತೆಗೆ ಅದನ್ನು ಮಾತಿನಲ್ಲಿ ವರ್ಣಿಸೋದಕ್ಕೆ ಸಾಧ್ಯ ಇಲ್ಲ. ಸತ್ ಅಥವಾ ಸತ್ಯ ಅನ್ನೋದನ್ನು ಬಿಟ್ಟರೆ ನೀವು ಏನನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅದನ್ನು ವರ್ಣನೆ ಮಾಡಲಿಕ್ಕಾಗಲ್ಲ. ಮತ್ತು ಇಂದ್ರಿಯಗಳಿಗೆ ಸಿಗುತ್ತಾ ಅಂದರೆ ಅದು ಇಂದ್ರಿಯಗಳಿಗೆ ಸಿಗುವಂತಹದ್ದಲ್ಲ. ಹಾಗಾಗಿ ಅದು ನಿರುಪಾಧಿಕವಾದದ್ದು, ಅಂದರೆ ಉಪಾಧಿರಹಿತವಾದದ್ದು. ನಮಗೆ ಉಪಾಧಿ ಇದ್ದರಷ್ಟೇ ಅರ್ಥ ಮಾಡ್ಕೊಳ್ಳೋಕ್ಕಾಗತ್ತೆ. ಉಪಾಧಿಗಳು ಯಾವುದು? ನಮ್ಮ ಪಂಚೇಂದ್ರಿಯಗಳು, ನಮ್ಮ ಮನಸ್ಸು. ಇದು ಉಪಾಧಿ ನಮಗೆ ಪ್ರಪಂಚವನ್ನು ತಿಳಿಯೋಕ್ಕೆ. ಆದರೆ ಸತ್ ನಿರುಪಾಧಿಕ, ಅದು ಉಪಾಧಿ ಇಲ್ಲದೆ ಇರೋದರಿಂದ ನಮಗೆ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕಾಗಲ್ಲ. ಇದೇ ತತ್ವ ಅಭಿವ್ಯಕ್ತವಾಗುವಂತಹ ವಿಶ್ವಕ್ಕೆ ಮೂಲವಾದಂತಹ ಆಧಾರ. ಅಂದರೆ ಇಡೀ ವಿಶ್ವ ಯಾವುದರ ಆಧಾರದ ಮೇಲೆ ವ್ಯಕ್ತ ಆಯಿತು ಅಂದರೆ ಈ ಸತ್ತನ ಆಧಾರದ ಮೇಲೆ ವ್ಯಕ್ತ ಆಯಿತು. ಅದೇ ಅದರ ಮೂಲ ಆಧಾರ. ಹಾಗಾಗಿ ವಿಶ್ವದಲ್ಲಿನ ಪ್ರತಿಯೊಂದು ವ್ಯಕ್ತವಾಗಿರುವುದಕ್ಕೂ ಕೂಡ ಮೂಲ ಕಾರಣ ಸತ್ ಅಂತ ನಮಗೆ ಅರ್ಥ ಆಯಿತು. ಅಂದರೆ ಇಡೀ ವಿಶ್ವವೇ ಸತ್ತನಿಂದ ಹೊರಬಂದಿರುವಂತಹದ್ದು ಅಂತ ಅರ್ಥ ಆಯಿತು. ಈ ಮೂಲ ಕಾರಣ ಅಂದರೆ ಸತ್ಯಕ್ಕೆ ಯಾವ ಕಾರಣವೂ ಇಲ್ಲ, ಅದು ಇರುವಂತಹದ್ದು ಸದಾಕಾಲ ಇರುತ್ತೆ ಅಷ್ಟೇ. ಅದಕ್ಕೆ ಕಾರಣ ಅದೆಲ್ಲ ಕಾರ್ಯಕಾರಣ ಅದೆಲ್ಲ ಇಲ್ಲ. ಈಗ ಅಭಿವ್ಯಕ್ತ ಆಗಿರೋದಕ್ಕೂ ಹಿಂದೆ ಅಭಿವ್ಯಕ್ತಿ ಹೊಂದಿರೋದಕ್ಕೂ ಮುಂದೆ ಏನೇನು ಅಭಿವ್ಯಕ್ತ ಆಗತ್ತೋ, ಯಾಕೆಂದರೆ ನಾವಿನ್ನೂ ಪ್ರಪಂಚದ ಯಾವ ಭಾಗದಲ್ಲಿದ್ದೀವಿ, ಎಷ್ಟು ಏಜ್ ನಡೆದಿದೆ ಅದೆಲ್ಲ ನಮ್ಗೆ ಅಷ್ಟೊಂದು ಅರ್ಥ ಆಗೋದಿಲ್ಲ. ಭೂಗ್ರಹದಲ್ಲಿ 4ನೇ ಸುತ್ತು ಇದು ಎಲ್ಲ, ನಾವು 5ನೇ ಇದರಲ್ಲಿ ಮಾನವ ವಂಶದಲ್ಲಿದ್ದೀವಿ, ಇದೆಲ್ಲ ಬೇರೆ ವಿಷಯ. ಸೃಷ್ಟಿಯಾಗಿ ಎಷ್ಟು ಕಾಲ ಆಯಿತು, ಎಷ್ಟು ನಡೆದಿದ್ದೀವಿ, ಮುಂದೆ ಎಷ್ಟು ಸೃಷ್ಟಿ ಕಾದಿದೆ, ಇದೆಲ್ಲ ನಮಗೆ ಗೊತ್ತಿಲ್ಲ. ಹಾಗಾಗಿ ಇದು ಹಿಂದೆ ಏನೇನು ಅಭಿವ್ಯಕ್ತ ಆಗಿತ್ತು, ಈಗೇನೇನು ಅಭಿವ್ಯಕ್ತ ಆಗಿದೆ, ಮುಂದೆ ಏನೇನು ಅಭಿವ್ಯಕ್ತ ಆಗತ್ತೆ, ಇದೆಲ್ಲವೂ ಕೂಡ
ಸತ್ ಒಂದೇ ಮೂಲ ಕಾರಣ, ಅದರಿಂದಲೇ ಇವೆಲ್ಲವೂ ಕೂಡ ಬರುವಂತಹದ್ದು ಅಥವಾ ಬಂದಿರುವಂತಹದ್ದು. ಅದರಿಂದ ಇದನ್ನೇನಂತ ಹೇಳ್ತಾರೆ ಅಂದರೆ ನಿರ್ಗುಣ ಸ್ವರೂಪ, ಗುಣಾತೀತವಾದಂತಹದ್ದು, ಗುಣಗಳಿಗಿಂತ ಬಹಳ ಮುಂಚಿನದು ಇದು. ಗುಣಗಳು ಬಂದಿದ್ದೇ ಆಮೇಲೆ, ಹಾಗಾಗಿ ಗುಣಾತೀತವಾದಂತಹದ್ದು ನಿರ್ಗುಣ ಸ್ವರೂಪ. ಇದನ್ನೇ ಬೀನೆಸ್ ಅಂತ ಹೇಳಿ ಕರೀತಾರೆ ಅಮ್ಮ ಅವರು. ಅಂದರೆ ಇರುವಿಕೆ, ಅದಕ್ಕೆ ಇನ್ನೇನು ಹೇಳೋಕ್ಕಾಗಲ್ಲ, ಇರುವಿಕೆ ಅಂತ ಹೇಳೋಕ್ಕಾಗತ್ತೆ. ಇದು ವಸ್ತು ಅಲ್ಲ, ಮ್ಯಾಟರ್ ಅಲ್ಲ ಇದು. ಅದರಿಂದ ಇದನ್ನು ಸಂಸ್ಕೃತದಲ್ಲಿ ಸತ್ ಅಂತ ಹೇಳಿ ಕರೀತಾರೆ. ಇದೇ ಸತ್ ಅಂತ ಹೇಳಿಸ್ಕೊಳ್ಳುವಂತಹದ್ದು. ಮತ್ತು ಈ ಸತ್ ಅಂತ ಹೇಳ್ತಾರೆ, ಆದರೆ ಸತ್ತನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿದ್ರೆ, ಗುಪ್ತವಿದ್ಯೆಯ ಪ್ರಕಾರ ಸತ್ ಅನ್ನೋದು 2 ಸಂಕೇತಗಳ ಮುಖಾಂತರ ಅದು ವ್ಯಕ್ತವಾಗತ್ತೆ. ಸತ್ತನ್ನು ತಿಳಿಬೇಕು ಅಂದರೆ ಈ ಎರಡನ್ನು ತಿಳ್ಕೊಳ್ಬೇಕು. ಏನದು? ಒಂದು ನಿರುಪಾಧಿಕವಾದಂತಹ ಬಯಲು, ಸ್ಪೇಸ್ ಅಂತ ನಾವೇನು ಹೇಳ್ತೀವಿ, ಆ ಸ್ಪೇಸ್ ಅದು ವ್ಯಕ್ತವಾಗುವ ರೀತಿ. ಇನ್ನೊಂದೇನು ಅಂದರೆ ಆಧಾರ ಇಲ್ಲದೇನೆ ಮಾನವರು ಏನನ್ನೂ ಗ್ರಹಿಸೋದಕ್ಕೆ ಆಗಲ್ಲ. ಒಂದು ನಿರುಪಾಧಿಕ ಬಯಲು, ಆ ಬಯಲಿಲ್ದಲೆ ಅಂದರೆ ಸ್ಪೇಸ್ ಆ್ಯಂಡ್ ಟೈಮ್ಗೆ ನಾವು ಬಂದಿದ್ದರು. ಸ್ಪೇಸ್ ಟೈಮ್ ಬಿಟ್ಟು ನಾವು ಮನುಷ್ಯರಿಲ್ಲ, ನಮ್ಗೆ ಅದೆರಡೇ ನಮ್ಗೆ ಅರ್ಥ ಆಗುವಂಥದ್ದು. ಹಾಗಾಗಿ ನಿರುಪಾಧಿಕವಾದ ಬಯಲಾಗಿ ಕೂಡ ಇದು ವ್ಯಕ್ತವಾಗ್ತದೆ. ಇನ್ನೊಂದು ನಿರುಪಾಧಿಕ ಚಲನೆ. ನಮಗೆ ಗೊತ್ತಿದೆ, ಪ್ರತಿಯೊಂದು ವಿಶ್ವದಲ್ಲಿರುವಂತಹ ಅಣುವೂ ಕೂಡ ಚಲಿಸ್ತಾ ಇದೆ, ಎಲ್ಲವೂ ಚಲಿಸ್ತಾ ಇದೆ. ಗ್ರಹಗಳು ಚಲಿಸ್ತಾ ಇದೆ, ಅಣುಗಳಲ್ಲಿನ ಎಲೆಕ್ಟ್ರಾನ್ಸು ಇವು ಚಲಿಸ್ತಾ ಇದೆ, ಭೂಗ್ರಹ ಚಲಿಸ್ತಾ ಇದೆ, ಸೂರ್ಯ ಚಲಿಸ್ತಾ ಇದೆ, ಇಡೀ ನಕ್ಷತ್ರ ಪುಂಜಗಳೇ ಚಲಿಸ್ತಾ ಇದೆ. ಎಲ್ಲವೂ ಚಲನೆಯಲ್ಲಿದೆ. ಚಲನೆಯಲ್ಲಿ ಇಲ್ಲದೆ ಇರೋದು ಏನೂ ಇಲ್ಲ ಪ್ರಪಂಚದಲ್ಲಿ. ಸ್ಟ್ಯಾಟಿಕ್ ಆಗಿರೋ ಅಂಥದ್ದು ಏನೂ ಇಲ್ಲ. ಹಾಗಾಗಿ ಇದು ನಿರುಪಾಧಿಕವಾದಂತಹ ಚಲನೆ. ಅಂದರೆ ಅದು ಪರಿಮಿತಿಗೆ ಒಳಪಡದೇ ಇರುವಂತಹ ಪ್ರಜ್ಞೆ ಅಥವಾ ಚೈತನ್ಯ. ಹಾಗಾಗಿ ಇದಕ್ಕೆ ಕಾರಣ, ಮೂಲಭೂತವಾದ ಕಾರಣ ಸತ್ ಅಂತ ಹೇಳ್ತಾರೆ. ಹಾಗಾಗಿ ಇದನ್ನು ನಿರುಪಾಧಿಕ ಚೈತನ್ಯ ಅಂದರೆ ನಿರುಪಾಧಿಕ ಚೈತನ್ಯವೂ ಸತ್ತೆ, ನಿರುಪಾಧಿಕವಾದಂತಹ ಬಯಲೇನಿದೆ ಆ ಬಯಲು ಕೂಡ ಸತ್ತೆ. ಇದೆರಡೂ ಸತ್ತೆ. ಇದು ವ್ಯಕ್ತವಾಗುವ ರೀತಿ. ಸತ್ಯ ಹೇಗೆ ವ್ಯಕ್ತ ಆಗುತ್ತೆ ಅಂದರೆ ನಿರುಪಾಧಿಕ ಬಯಲು ಹಾಗೂ ನಿರುಪಾಧಿಕ ಚೈತನ್ಯ, ಈ ಎರಡರ ಮುಖಾಂತರ ಅದು ಆಗತ್ತೆ. ಒಂದು ಬಯಲು, ಒಂದು ಚೈತನ್ಯ, ಇವು ಎರಡೂ ಕೂಡ ಬಂದಿದ್ದು ಸತ್ತನಿಂದಲೇ ಅನ್ನೋದು ನಮಗೆ ಗೊತ್ತಾಗುತ್ತೆ. ಹಾಗಾಗಿ ಸತ್ಯವನ್ನು ಏನಂತ ಕರಿತೇವೆ? ದೇವರು ಅಂತ ಕರಿತೇವೆ. ನಾವು ದೇವರು ಅಂತ ಏನೇನು ಅಂದ್ಕೊಂಡಿದ್ದೇವೋ ಅದು ಬೇರೆ ಏನೂ ಅಲ್ಲ, ಸತ್. ಆ ಸತ್ತನ್ನೇ ನಾವು ದೇವರು ಅಂತ ಹೇಳ್ತೀವಿ. ಸತ್ಯವೇ ದೇವರು, ಅಷ್ಟೇ. ಇಷ್ಟು ವಿಷಯ ಆಗತ್ತೆ. ಹೀಗಾಗಿ ಸತ್ಯವೇ ದೇವರು, ಸತ್ಯಕ್ಕಿಂತ ಮಿಗಿಲಾದ ಧರ್ಮವಿಲ್ಲ ಅಂತ ಹೇಳಿ ನಮ್ಮ ಥಿಯೋಸಾಫಿಕಲ್ ಸೊಸೈಟಿಯಲ್ಲಿ ನಾವು ಹಾಕ್ಕೊಂಡಿದ್ದೇವೆ. ಅದರ ಬಗ್ಗೆ ನೋಡೋಣ. ಎಲ್ಲ ಕಾಲದಲ್ಲಿಯೂ ಎಲ್ಲ ಸ್ಥಳದಲ್ಲಿಯೂ ಇರುವಂತಹದ್ದು ಸತ್ ಅನ್ನೋದು ನಾವು ಈಗ ತಿಳ್ಕೊಂಡ್ವಿ. ಈ ಉಪನಿಷತ್ತಿನ ಒಂದು ಇದರ ಮುಖಾಂತರ ತಿಳ್ಕೊಂಡ್ವಿ. ಅದಕ್ಕೆ ಇದೇನಾಯಿತು ಅಂತ ಹೇಳಿದ್ರೆ ಸನಾತನ ಬೀಜ ಮಂತ್ರ ಆಗತ್ತೆ. ಸತ್ಯಾನ್ನಾಸ್ತಿ ಪರೋ ಧರ್ಮ, ಅದನ್ನು ಬಿಟ್ಟು ಬೇರೆ ಧರ್ಮವಿಲ್ಲ. ಸತ್ ಒಂದೇ, ಸತ್ಯ ಒಂದೇ ಧರ್ಮ. ಅಂದರೆ ಎಲ್ಲರೂ ಪಾಲಿಸಬೇಕಾದಂತಹ ಧರ್ಮ ಏನಿದೆ ಅಥವಾ ಇಡೀ ವಿಶ್ವ ಪಾಲಿಸ್ತಾ ಇರುವಂತಹ ಧರ್ಮ ಏನಿದೆ ಅದು ಸತ್ ಮಾತ್ರ ಅನ್ನೋದನ್ನು ನಮಗೆ ಅರ್ಥ ಆಗ್ತಾ ಹೋಗುತ್ತೆ. ಸತ್ಯಾನ್ನಾಸ್ತಿ ಪರೋ ಧರ್ಮ, ಈ ಸತ್ಯವೇ ಎಲ್ಲ. ಅದರ ನಿರುಪಾಧಿಕ ಬಯಲು ಅದೇ, ನಿರುಪಾಧಿಕ ಚೈತನ್ಯವೂ ಅದೇ. ವಿಶ್ವದಲ್ಲಿ ಏನೇನು ನಡೀತಿದೆ ಎಲ್ಲವೂ ಈ ಧರ್ಮದ ಅನುಗುಣವಾಗಿ ನಡೆಯುತ್ತೆ. ಸತ್ಯಾನ್ನಾಸ್ತಿ ಪರೋ ಧರ್ಮ ಅನ್ನೋದು ನಮ್ಮ ಥಿಯೋಸಾಫಿಕಲ್ ಸೊಸೈಟಿಯ ಧ್ಯೇಯವಾಕ್ಯ. ಯಾವುದು ಧ್ಯೇಯವಾಕ್ಯ ಕೂಡ ಸತ್ಯಾನ್ನಾಸ್ತಿ ಪರೋ ಧರ್ಮ. ಅಂದರೆ ಸತ್ಯದ ಅರಿವನ್ನು ಕೊಡುವಂತಹ ಒಂದು ಧರ್ಮಕ್ಕೆ ಏನು ಹೇಳ್ತೇವೆ ನಾವು? ಥಿಯಾಸಫಿ ಅಂತ ಹೇಳ್ತೇವೆ. ನಮ್ಮ ಥಿಯಾಸಫಿಯಲ್ಲಿ ಸನಾತನವಾದಂತಹ ತತ್ವಶಾಸ್ತ್ರವೂ ಥಿಯಾಸಫಿಯೇ, ವಿಜ್ಞಾನವೂ ಥಿಯಾಸಫಿಯೇ. ಸತ್ಯದ ವಿಷಯವನ್ನು ತಿಳಿಸಿಕೊಡುವಂತಹ ಒಂದು ಗ್ರಂಥ ಅಥವಾ ಒಂದು ವಿಷಯ ಯಾವುದು ಅಂದರೆ ಥಿಯಾಸಫಿ ಮಾತ್ರ. ಹಾಗಾಗಿ ಥಿಯಾಸಫಿ ಅಂದರೆ ನಮಗೆ ಸತ್ಯವನ್ನು ತಿಳಿಸ್ಕೊಡುವಂತಹದ್ದು. ಥಿಯಾಸಫಿ ಅನ್ನೋ ಪದನೇ ನಮಗೆ ಗೊತ್ತಿದೆ ಅಲ್ವಾ? ಥಿಯೋಸ್ ಅಂದರೆ ದೇವರು, ಸೋಫಿಯಾ ಅಂದರೆ ಜ್ಞಾನ, ದೇವರ ಜ್ಞಾನ. ದೇವರು ಯಾರು? ಸತ್ಯವೇ ದೇವರು. ಹಾಗಾಗಿ ಸತ್ಯದ ಬಗ್ಗೆ ತಿಳಿಸಿಕೊಡುವಂತಹದ್ದು ನಮ್ಮ ಥಿಯಾಸಫಿ. ಥಿಯೋಸಾಫಿಕಲ್ ಸೊಸೈಟಿ ಹುಟ್ಟಿದ್ದು ಯಾಕೆ? ಥಿಯಾಸಫಿಯನ್ನು ಪ್ರಚಾರ ಮಾಡಲಿಕ್ಕೆ. ಅಂದರೆ ದೇವರ ಬಗ್ಗೆ ಜ್ಞಾನ, ಸತ್ತನ ಬಗ್ಗೆ ಜ್ಞಾನವನ್ನು ತಿಳಿಸಿಕೊಡ್ಲಿಕ್ಕಾಗಿ ನಮ್ಮ ಸೊಸೈಟಿ ಅದನ್ನು ಒಂದು ಅಸ್ತಿತ್ವಕ್ಕೆ ತರಲಾಯಿತು. ಅದು ಮಹಾತ್ಮರಿಂದ ಆಗಿದ್ದು. ಈ ಎಲ್ಲ ವಿಷಯಗಳು ನಮಗೆ ಗೊತ್ತಿರೋ ಅಂತಹದ್ದು. ಅವರ ಹಿನ್ನೆಲೆಯಲ್ಲಿ ನಿಂತು ಇವರಿಬ್ಬರಿಂದ
HPB ಅವರಿಂದ, ಆಲ್ಕಾಟ್ರ್ ಅವರಿಂದ ಇಡೀ ಪ್ರಪಂಚಕ್ಕೆ ಸತ್ಯವನ್ನು ತಿಳಿಸೋಕ್ಕೋಸ್ಕರವಾಗಿ ಕೊಟ್ಟಂತಹ ಒಂದು ಸಂಸ್ಥೆ ನಮ್ಮ ಥಿಯೋಸಾಫಿಕಲ್ ಸೊಸೈಟಿ. ಹಾಗಾಗಿ ನಮ್ಮ ಥಿಯೋಸಾಫಿಕಲ್ ಸೊಸೈಟಿ ಅದು ಏನು ಅಂತ ಹೇಳಿದ್ರೆ ದಿವ್ಯ ಜ್ಞಾನ ಥಿಯಾಸಫಿ ಅಂದರೆ ದೈವದ ಅಥವಾ ದಿವ್ಯ ಜ್ಞಾನ, ಬ್ರಹ್ಮವಿದ್ಯೆ ಅಥವಾ ಪರಾವಿದ್ಯೆ, ಅದನ್ನೇ ಹೇಳುವಂತಹ ಒಂದು ವಿಷಯ ಥಿಯಾಸಫಿಯಲ್ಲಿ ಇದೆ. ಹಾಗಾಗಿ ಸತ್ಯವೇ ಥಿಯಾಸಫಿ ಹಾಗೂ ಥಿಯಾಸಫಿಯೇ ಸತ್ಯ ಅಂತ ಹೇಳಿ ನಾವು ಹೇಳ್ಬೋದು. ಸತ್ಯವನ್ನೇ ಪ್ರತಿಪಾದಿಸುತ್ತೆ ಥಿಯಾಸಫಿ ಅಂತ ಹೇಳಿ. ಸತ್ಯ ಇರೋದು ಒಂದು ಕೇಂದ್ರ ಬಿಂದುವಿನಲ್ಲಿ. ಹಾಗಾಗಿ ವೃತ್ತದ ಪರಿಧಿಯಲ್ಲಿ ನಾವು ಎಲ್ಲಿಂದ ಬೇಕಾದರೂ ಹೊರಟು ಆ ಸತ್ಯದ ಕೇಂದ್ರವನ್ನು ತಲುಪಲಿಕ್ಕೆ ಸಾಧ್ಯ. ನಮ್ಮ ಸಾಧನೆ ಏನಿದ್ರೂ ಸುತ್ತ ಇರುವಂತಹ ಪರಿಧಿಯ ಮೇಲೆ, ಅಲ್ಲಿಂದ ಕೇಂದ್ರದಲ್ಲಿರುವ ಸತ್ಯಕ್ಕೆ ನಾವು ಯಾವುದೇ ದಾರಿಯಲ್ಲಿ ಕೂಡ ಹೋಗಿ ತಲುಪಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಥಿಯಾಸಫಿ ನಮಗೆ ಹೇಳುತ್ತೆ. ಅಂದರೆ ನೀನು ಪ್ರತಿಯೊಬ್ಬರೂ ಕೂಡ ನಿಮ್ಮ ದಾರಿಯಲ್ಲಿ ನೀವು ಸತ್ಯವನ್ನು ಕಂಡುಕೊಳ್ಳಿ ಅಂತ ಹೇಳಿ ಅನೇಕ ದಾರಿಗಳನ್ನು ನಮಗೆ ತೋರಿಸ್ಕೊಡ್ತಾರೆ. ಮತ್ತು ಧ್ಯಾನ ಉಂಟು, ಧರ್ಮ, ಪ್ರತಿಯೊಂದು ಕೂಡ ಎಲ್ಲವನ್ನು ನಮಗೆ ತಿಳಿಸಿಕೊಡ್ತಾರೆ. ಹಾಗಾಗಿ ಎಲ್ಲಿಂದ ಬೇಕಾದರೂ ಹೊರಟು ಈ ಕೇಂದ್ರವನ್ನು ತಲುಪಲಿಕ್ಕೆ ಸಾಧ್ಯ. ಸತ್ಯವೇ ಎಲ್ಲಕ್ಕೂ ಮೂಲಾಧಾರ ಅಂತ ಹೇಳಿ ನಾವು ತಿಳ್ಕೊಂಡ್ವಿ. ಈ ಸತ್ಯವೇ ವಿಶ್ವವನ್ನು ಅಭಿವ್ಯಕ್ತಗೊಳಿಸುತ್ತಿರುವುದು ಅಂತ ಹೇಳಿ ಕೂಡ ನಮಗೆ ಅರ್ಥ ಆಗಿದೆ. ಸತ್ಯನೇ ಇಡೀ ವಿಶ್ವವನ್ನು ಅಭಿವ್ಯಕ್ತಗೊಳಿಸಿದೆ ಅಂತ. ಮತ್ತು ಅದು ಇವಾಗ ಮುಂದುವರಿತಿರೋದು ಸತ್ಯದಲ್ಲಿಯೇ, ಕೊನೆಯಲ್ಲಿ ಅದು ಪರಿಪಕ್ವವಾಗುವಂತೆ ನೋಡಿಕೊಳ್ಳುತ್ತದೆ. ಅಂದರೆ ಇಡೀ ವಿಶ್ವ ಬರೀ ಸೃಷ್ಟಿ ಮಾಡೋದು ಮಾತ್ರ ಅಲ್ಲ, ಅದು ಮುನ್ನಡೆಯಬೇಕು, ಪರಿಪಕ್ವವಾಗಬೇಕು. ಅಂದರೆ ಜ್ಞಾನವನ್ನು ಹೊಂದಿ ಸಂಪೂರ್ಣ ಪರಿಪಕ್ವವಾದ ನಂತರ ಅದು ವಾಪಸ್ ತನ್ನ ಒಳಕ್ಕೆ ತಾನು ತೆಗೆದುಕೊಳ್ಳುತ್ತೆ ಅನ್ನೋದು ಗೊತ್ತಾಗತ್ತೆ. ಪರಿಪಕ್ವವಾಗುವಂತೆ ಮಾಡೋದು ಯಾವುದು? ಸತ್ ಮಾಡುತ್ತೆ. ಅಂದರೆ ಈಗ ನಾವೆಲ್ಲರೂ ಕೂಡ ಪರಿಪಕ್ವ ಆಗಬೇಕು ಅಂದರೆ ಸತ್ ದಾರಿಯಲ್ಲಿ ನಡೆದಾಗ ಪರಿಪಕ್ವತೆಯನ್ನು ಪಡ್ಕೊಳ್ತೇವೆ, ನಾವು ಮುನ್ನಡೆಯೋದಕ್ಕೆ ಸಾಧ್ಯ ಆಗತ್ತೆ. ಗುಪ್ತವಿದ್ಯೆ ತಿಳಿಸುವಂತೆ ವಿಶ್ವ ಮೂಲ ಚೈತನ್ಯದಿಂದ ಹೊರಹೊಮ್ಮುತ್ತೆ. ಅದು ನಮಗೆ ಗೊತ್ತಿರುವಂಥದ್ದು. ಅಮ್ಮ ಸೀಕ್ರೆಟ್ ಡಾಕ್ಟರ್ನಲ್ಲಿ ಸಾಕಷ್ಟು ವಿಷಯಗಳನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಆ ಮೂಲ ಚೈತನ್ಯದಿಂದ ಇಡೀ ವಿಶ್ವ ಹೊರಹೊಮ್ಮುತ್ತೆ. ಅದು ಎಷ್ಟು ನಿಯಮಬದ್ಧವಾಗಿ ಹೊರಹೊಮ್ಮುತ್ತೆ ಅಂದರೆ ಪ್ರತಿಯೊಂದು ಕೂಡ ನಿಯಮಕ್ಕೆ ಅನುಗುಣವಾಗಿಯೇ ಇರುತ್ತೆ. ಈಗ ನಾವು ಸೂರ್ಯ ಇದೇ ವೇಳೆಗೆ ಹುಟ್ಟುತ್ತಾನೆ ಅಂದರೆ ಭೂಮಿ ಆ ರೀತಿಯಾಗಿ ಅದರ ಚಲನೆಯನ್ನು ಪ್ರತಿಯೊಂದನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಿ ಲೆಕ್ಕಾಚಾರ ಹಾಕಿ ಎಲ್ಲವನ್ನು ನಿಯಮಬದ್ಧವಾಗಿಯೇ ಮಾಡಲ್ಪಟ್ಟಿದೆ. ಪ್ರತಿಯೊಂದು ಸೃಷ್ಟಿಯೂ ನಿಯಮಬದ್ಧವಾಗಿದೆ. ಆಚೆ ಕಡೆ ಗಿಡದಲ್ಲಿ ಒಂದು ಎಲೆ, ಒಂದೊಂದು ಮರದ ಎಲೆಯನ್ನು ನೋಡಿ ಎಷ್ಟೆಷ್ಟು ವಿಭಿನ್ನ, ಎಲ್ಲವೂ ಕೂಡ ಜಿಯೋಗ್ರಫಿಕಲ್ ಆರ್ಡರ್ನಲ್ಲಿಯೇ ಇರುತ್ತೆ ಹೊರತು ಬೇರೆ ಆರ್ಡರ್ ಇಲ್ಲ. ಅದಕ್ಕೆ ಒಂದು ಹನಿ ಬೀಳುವಾಗ ಮೇಲಿಂದ ಕೆಳಕ್ಕೆ ಅದು ಗುಂಡಿಗೆನೇ ಬೀಳುತ್ತೆ, ಅಂದರೆ ಸರ್ಕ್ಯುಲರ್ ಫಾರಮಲ್ಲೇ ಬೀಳುತ್ತೆ. ಏನೆಲ್ಲ ವಿಶ್ವದಲ್ಲಿದೆ ನಾನು ನೋಡ್ತಾ ಹೋದರೆ ಅತ್ಯಂತ ಆಶ್ಚರ್ಯ ಆಗುತ್ತೆ. ಎಷ್ಟೊಂದು ಚೆನ್ನಾಗಿ ಒಂದು ಪರಿಪಕ್ವವಾದ ಸ್ಥಿತಿಯಲ್ಲಿ ಈ ವಿಶ್ವದ ಸೃಷ್ಟಿಯಾಗಿದೆ. ಎಲ್ಲವೂ ಕೂಡ ಎಷ್ಟು ನಿಯಮಕ್ಕೆ ಬದ್ಧವಾಗಿ ಅದು ಸೃಷ್ಟಿಯಾಗಿದೆ ಅನ್ನೋದು ನಮಗೆ ಅರ್ಥ ಆಗ್ತಾ ಹೋಗುತ್ತೆ. ಪ್ರತಿಯೊಂದು ಕೂಡ ಇದೇ ನಿಯಮವನ್ನು ಇಟ್ಕೊಂಡು ಆ ನಿಯಮಬದ್ಧವಾಗಿಯೇ ಮುಂದುವರಿಕೆಯನ್ನು ಸಾಧಿಸುತ್ತೆ. ಅಂದರೆ ಮುನ್ನಡೆಯುವಿಕೆ ಕೂಡ ನಿಯಮಬದ್ಧವಾಗಿಯೇ ಇರುತ್ತೆ. ಅದನ್ನು ಧರ್ಮ ಅಂತ ಹೇಳಿ ನಾವು ಕರಿತೇವೆ. ಧರ್ಮ ಅಂದ್ರೇನು? ಧರಿಸಿ ಹಿಡಿಯುವಂತಹದ್ದು. ಹಾಗಾಗಿ ಇದನ್ನು ನಾವು ಸಂಸರಣೆ ಅಂತ ಹೇಳಿ ಥಿಯಾಸಫಿ ಕರೆಯುತ್ತೆ. ಅಂದರೆ ಯಾವ ವಿಶ್ವ ಸತ್ತಿನಿಂದ ಹೊರಹೊಮ್ಮಿದೆಯೋ, ಈಗ ಮುಂದುವರಿತಾ ಇದೆಯೋ, ಈ ಎಲ್ಲಕ್ಕೂ ಕಾರಣ ಏನು ಅಂತ ಹೇಳಿದ್ರೆ ಅದಕ್ಕೆ ಅದು ಸತ್ತೇ ಕಾರಣ ಆಗಿದೆ. ಅದು ಮುಂದುವರಿಬೇಕಾಗಿದೆ ಮತ್ತು ಪರಿಪೂರ್ಣಗೊಳ್ಳಬೇಕಾಗಿದೆ. ಈ ಒಂದು ಪ್ರೋಸೆಸ್ ಏನಿದೆ ಅಂದರೆ ಈಗ ನಡೆಯುತ್ತಲ್ಲ, ಅದಕ್ಕೇನಂತ ಕರೀತಾರೆ ಅಂದರೆ ಸಂಸರಣೆ ಅಂತ ಹೇಳಿ ಕರೀತಾರೆ. ಅಂದರೆ ಮುನ್ನಡೆಯುವಿಕೆ. ಅಂದರೆ ಭಗವಂತನ ಯೋಜನೆ ಒಂದಿದೆ, ಅದು ಒಂದು ಸಂಸರಣೆ. ಈಶ್ವರನ ಯೋಜನೆ ಅದು ಸಂಸರಣೆ. ಅದನ್ನು ವಿಕಾಸದ ನಿಯಮ ಅಂತ ಕೂಡ ನಾವು ಕರಿತೇವೆ. ವಿಕಾಸ ಹೊಂದುವಂತಹ ಒಂದು ನಿಯಮಬದ್ಧವಾಗಿ ವಿಕಾಸ ಆಗುವಂತಹದ್ದು. ವಿಕಾಸ ಆಗ್ತಾ ಪರಿಪೂರ್ಣತೆಯನ್ನು ಪಡೆದಾಗ ಮತ್ತೆ ನಾವು ಸತ್ತಿಗೆ ಹಿಂತಿರುಗುತ್ತೇವೆ. ಇದು ನಡೆಯುವಂತಹ ಒಂದು ಪ್ರಕ್ರಿಯೆ. ಋಗ್ವೇದದಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದರೆ, ಚೈತನ್ಯ ಇದೆಯಲ್ಲ ಅದು ತಾನು ಏಕವಾಗಿದ್ದೇನೆ, ಅನೇಕವಾಗಬೇಕು ಅನ್ನುವಂತಹ ಒಂದು ಸಂಕಲ್ಪವನ್ನು ಮಾಡುತ್ತೆ. ಆ ಸಂಕಲ್ಪವೇ ಇಡೀ ಸೃಷ್ಟಿಗೆ ಮೂಲ ಆಯಿತು ಅಂತ ಹೇಳಿ ಈ ಋಗ್ವೇದದಲ್ಲಿ ಅವರು ತಿಳಿಸ್ಕೊಡ್ತಾರೆ. ಈ ಸಂಕಲ್ಪ
ಸೃಷ್ಟಿಗೆ ಮೂಲ ಆಗುತ್ತೆ. ಅಂದರೆ ನಾನು ಅನೇಕವಾಗಬೇಕು ಅಂತ ಹೇಳಿ ಅದು ಅಂದುಕೊಂಡು ಒಂದೇ ಆಗಿದ್ದೇನೆ, ನಾನು ಅನೇಕ ಆಗಬೇಕು ಅಂತ ಹೇಳಿ ಅದು ಅಂದುಕೊಂಡಿದ್ದೇ ಸೃಷ್ಟಿಗೆ ಮೂಲ ಕಾರಣ ಆಗತ್ತೆ. ಇದು ಋಗ್ವೇದದಲ್ಲಿ ತಿಳಿಸಿರೋ ವಿಷಯ. ಈಶ್ವರಾಂಶ ಇದೆಯಲ್ಲ, ಅದು ವಿಕಾಸ ಆಗಬೇಕು ಹಾಗೂ ಅದರಲ್ಲಿ ಇರುವಂತಹ ದೈವಿ ಶಕ್ತಿಗಳು ಹೆಚ್ಚು ಹೆಚ್ಚು ಬೆಳೆದು ಫಲವನ್ನು ನೀಡಬೇಕು. ಅದಕ್ಕೋಸ್ಕರ ಒಂದು ಡಿವೈನ್ ಪ್ಲ್ಯಾನ್ ತಯಾರಾಗುತ್ತೆ. ಅದು ಎಲ್ಲ ಹಂತಗಳಲ್ಲಿಯೂ ಕೂಡ ಪ್ರಜ್ಞಾವತ್ತಾಗಿ ಜೀವಿಸುವಂತಹ ಒಂದು ಆಕಾಂಕ್ಷೆಯೇ ಈ ಸೃಷ್ಟಿಗೆ ಕಾರಣವಾಗತ್ತೆ. ಅಂದರೆ ಪ್ರಜ್ಞಾವತ್ತಾಗಿ ಬೆಳವಣಿಗೆಯನ್ನು ಸಾಧಿಸುವಂತಹ ಒಂದು ಹಂತಕ್ಕೆ ಬರ್ತೇವೆ ನಾವು. ಅದು ಆ ಹಂತವನ್ನು ತಲುಪ್ತೇವೆ, ಅದು ಆಗತ್ತೆ. ಮತ್ತು ಅದು ದೈವಿ ನಿಯಮಕ್ಕೆ ಅನುಗುಣವಾಗಿಯೇ ನಡೆಯುತ್ತೆ. ಇವೆಲ್ಲವೂ ಕೂಡ ಡಿವೈನ್ ಪ್ಲ್ಯಾನ್, ಅಂದರೆ ದೈವಿಕ ನಿಯಮ, ದೇವರ ಒಂದು ಸೃಷ್ಟಿ, ಅವನ ಒಂದು ಪ್ಲ್ಯಾನ್ ಇದು ಅನ್ನೋದು ನಮಗೆ ಅರ್ಥ ಆಗ್ತಾ ಹೋಗುತ್ತೆ. ಅದನ್ನು ಹೇಳ್ತಾರೆ ಹಾಗಾಗಿ ವಿಶ್ವದ ಸೃಷ್ಟಿ, ಸ್ಥಿತಿ ಮತ್ತು ಲಯ ಈ ಮೂರಕ್ಕೂ ಕೂಡ ಕಾರಣವಾಗುವಂತಹ ಮೂಲ ಚೈತನ್ಯ ಒಂದಿದೆಯಲ್ಲ, ಅದನ್ನು ಸತ್ ಅಂತ ಹೇಳಿ ನಾವು ಕರಿತೇವೆ. ಎಲ್ಲವೂ ಕೂಡ ಈ ಸತ್ತಿನಿಂದನೇ ಹೊರಬಂದಿದೆ, ಸತ್ತಿನಲ್ಲಿಯೇ ಇರುತ್ತೆ ಮತ್ತು ಸತ್ತಿನಲ್ಲಿಯೇ ಮತ್ತೆ ಹೋಗಿ ಲೀನವಾಗತ್ತೆ, ಹಾಗಾಗಿ ಹಿಂತಿರುಗತ್ತೆ. ಈ ಒಂದು ತತ್ವದಿಂದಲೇ ಇಡೀ ವಿಶ್ವ ರೂಪು ತಳೆಯುತ್ತೆ. ಹೀಗೆ ಅಂತ ಹೇಳಿ ಹೇಗೆ ಅಂತ ಹೇಳಿ ಸ್ಪಷ್ಟವಾಗಿ ತಿಳಿಯೋದಕ್ಕೆ ನಾವು ಸ್ವಲ್ಪ ಪ್ರಯತ್ನ ಮಾಡೋದಾದರೆ, ಈ ಬ್ರಹ್ಮ ಅಂದರೆ ಚೈತನ್ಯ ತನಗೆ ತಾನೇ ಮಿತಿಯನ್ನು ಹಾಕಿಕೊಂಡು ಪ್ರಕಟ ಆಗುತ್ತೆ. ಸೀಕ್ರೆಟ್ ಡಾಕ್ಟರ್ನಲ್ಲಿ ಇದರ ಇಡೀ ಸೃಷ್ಟಿಯ ವಿವರಣೆಯನ್ನು ಕೂಡ ನಮಗೆ ಕೊಟ್ಟಿದ್ದಾರೆ. ಅದು ತನಗೆ ತಾನೇ ಒಂದು ಮಿತಿಯನ್ನು ಹಾಕಿಕೊಂಡು ಅದು ಪ್ರಕಟ ಆಗತ್ತೆ. ಅದನ್ನು ಸಗುಣ ಬ್ರಹ್ಮ ಅಂತ ಕರೀತಾರೆ. ನಿರ್ಗುಣ ಬ್ರಹ್ಮ ತಾನೇ ತಾನಾಗಿ ಇರುವಂತಹ ಸತ್, ಅದರಲ್ಲಿ ಒಂದು ಭಾಗ ಅಂದರೆ ನಾನು ಅನೇಕವಾಗಬೇಕು ಅಂತ ಭಾವಿಸಿದ್ದು ಸಗುಣ ಬ್ರಹ್ಮ ಏನು ಮಾಡುತ್ತೆ, ತನ್ನ ಒಂದು ವ್ಯಾಪ್ತಿಯನ್ನು ನಿಗದಿ ಮಾಡುತ್ತೆ. ಅಂದರೆ ಇಡೀ ಬ್ರಹ್ಮಾಂಡದ ರಚನೆ ಆಗಲಿಕ್ಕೆ ಎಷ್ಟು ಸ್ಥಳಾವಕಾಶ ಬೇಕೋ ಅಷ್ಟನ್ನು ಒಂದು ಪಟ್ಟಿಯನ್ನು ಮಾಡ್ಕೊಳ್ಳುತ್ತೆ. ಅಂದರೆ ಅದು ತನ್ನ ಒಂದು ವ್ಯಾಪ್ತಿಯನ್ನು ನಿಗದಿಪಡಿಸ್ಕೊಳ್ಳುತ್ತೆ. ಅದನ್ನು ನಿಗದಿಪಡಿಸ್ಕೊಂಡು ಅದನ್ನು ಸಗುಣ ಬ್ರಹ್ಮ ಅಂತ ಕರಿತೇವೆ. ನಿರ್ಗುಣ ಬ್ರಹ್ಮವೂ ಇರುತ್ತೆ, ಸಗುಣ ಬ್ರಹ್ಮವೂ ಇರುತ್ತೆ. ಎರಡೂ ಕೂಡ ಅದೆರಡು ಬೇರೆ ಬೇರೆ ಅಂತ ಅಂದ್ಕೋಬೇಕಾಗಿಲ್ಲ. ಒಂದು ನಿರ್ಗುಣ ಬ್ರಹ್ಮ ಇದೆ, ಇನ್ನೊಂದು ಸಗುಣ ಬ್ರಹ್ಮ ಇದೆ ಅಂತ ಹೇಳಿ ಎರಡಾಗೋಯ್ತು ಅಂತ ಅಂದ್ಕೊಳ್ಬೇಕಾಗಿಲ್ಲ. ಅದು ಎರಡೂ ಕೂಡ ಬ್ರಹ್ಮನ ಅವಸ್ಥೆಗಳೇ, ಅಂದರೆ ಸತ್ನ ಅವಸ್ಥೆಗಳೇ. ಆಗ ಈ ಮೂಲ ಪ್ರಕೃತಿ ಪ್ರಕಟಗೊಳ್ಳುತ್ತೆ. ಅಂದರೆ ಈಗ ಒಂದು ಸ್ಥಳಾವಕಾಶ ಆದ ನಂತರ ಮೂಲ ಪ್ರಕೃತಿ ಪ್ರಕಟಗೊಳ್ಳುತ್ತೆ. ಅದರಿಂದ ಪ್ರಕೃತಿ ಮತ್ತು ಚೈತನ್ಯ ಎರಡೂ ಸೇರಿದ ನಂತರ ಇಡೀ ಸೃಷ್ಟಿಯ ಪ್ರಾರಂಭ ಆಗತ್ತೆ. ಮೊಟ್ಟ ಮೊದಲಿಗೆ 3 ಜನ ಅಂದರೆ ತ್ರಿಮೂರ್ತಿ ರೂಪದಲ್ಲಿ ಈ ಸಗುಣ ಬ್ರಹ್ಮ ವ್ಯಕ್ತವಾಗ್ತಾನೆ. ಅದನ್ನು ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತ ನಾವು ಕರಿತೇವೆ. ಈ ತ್ರಿಮೂರ್ತಿಗಳು ಮತ್ತು 3 ಗುಣಗಳು, ತ್ರಿಗುಣಗಳು ಬರುತ್ತೆ. ಈ ಎಲ್ಲವೂ ಸೇರಿ ಇಡೀ ಸೃಷ್ಟಿ ಕಾರ್ಯವನ್ನು ನಡೆಸ್ಕೊಂಡು ಹೋಗ್ತಾರೆ. ಹಾಗಾಗಿ ಅವನದ್ದೇ ಸ್ವಭಾವದ ಸಪ್ತ ಪ್ರಜಾಪತಿಗಳು ಕೂಡ ಆವಾಗ ವ್ಯಕ್ತವಾಗ್ತಾರೆ. ಈ ಸಪ್ತ ಪ್ರಜಾಪತಿಗಳು ಅವರ ಕೆಲಸ ಏನು ಅಂದರೆ ಒಂದೊಂದು ಗ್ರಹಮಾಲೆಯ ಒಂದೊಂದು ಕೆಲಸವನ್ನು ಕೂಡ ಅವರು ನೋಡ್ಕೊಳ್ತಾರೆ. ಬ್ರಹ್ಮಾಂಡದ ಎಲ್ಲ ನಕ್ಷತ್ರಗಳು ಸಹ ವಿಕಾಸದ ಕೇಂದ್ರಗಳು. ಅಂದರೆ ನಮ್ಮ ಸೂರ್ಯ ಒಬ್ಬನೇ ನಕ್ಷತ್ರ ಅಲ್ಲ, ಅಂತಹ ಕೋಟ್ಯಾನುಕೋಟಿ ಮಿಲಿಯಗಟ್ಟಲೆ ನಕ್ಷತ್ರಗಳಿದೆ. ಆ ಎಲ್ಲ ನಕ್ಷತ್ರಗಳು ಕೂಡ ಏನು ಅಂತ ಹೇಳಿದ್ರೆ ಒಂದೊಂದು ವಿಕಾಸದ ಕೇಂದ್ರ. ಯಾವ ರೀತಿ ವಿಕಾಸ ಆಗ್ತಿದೆ ಅಂದರೆ ಆಯಾ ಬ್ರಹ್ಮಾಂಡೇಶ್ವರ ಅಥವಾ ಅವನ ಒಂದು ವ್ಯವಸ್ಥೆಗೆ ಒಳಪಟ್ಟಂತಹದ್ದು ಅದು ಹೇಗೆ ವಿಕಾಸ ಆಗಬೇಕು ಅಂತ ಅವನು ತೀರ್ಮಾನ ಮಾಡ್ತಾ ಹೋಗ್ತಾನೆ. ಹಾಗಾಗಿ ಪ್ರತಿಯೊಂದು ನಕ್ಷತ್ರವೂ ಕೂಡ ವಿಕಾಸದ ಕೇಂದ್ರ. ಹಾಗಾಗಿ ವಿಶ್ವದಲ್ಲಿ ಅಸಂಖ್ಯಾತ ಅಗಣಿತ ಸೌರ ಬ್ರಹ್ಮಾಂಡಗಳಿದೆ. ಅಂದರೆ ಸೂರ್ಯಗಳು ಅಸಂಖ್ಯ ಸೂರ್ಯಗಳಿದೆ. ಅವೆಲ್ಲವೂ ಕೂಡ ಸೌರ ಬ್ರಹ್ಮಾಂಡಗಳು ಅಂತ ಹೇಳಿ ಕರೆಸ್ಕೊಳ್ಳುತ್ತೆ. ಹಾಗಾಗಿ ಪ್ರತಿಯೊಂದು ಸೌರ ಬ್ರಹ್ಮಾಂಡವೂ ಕೂಡ ಒಬ್ಬ ಶಕ್ತಿಶಾಲಿ ಸೌರ ಬ್ರಹ್ಮಾಂಡೇಶ್ವರನ ನಿಯಂತ್ರಣದಲ್ಲಿ ಶಕ್ತಿಯನ್ನು ಪಡ್ಕೊಂಡು ಕೆಲಸ ಮಾಡುತ್ತೆ. ಸದ್ಯಕ್ಕೆ ಅವನೇ ನಮ್ಮ ದೇವರು ಅಂತ ಹೇಳಿ ಹೇಳ್ಬೋದು. ಅಂದರೆ ಏನು ಅಂತ ಹೇಳಿದರೆ, ಈಗ ನಮ್ಮ ಸೌರ ಬ್ರಹ್ಮಾಂಡೇಶ್ವರ ಯಾರು ಅಂದರೆ ಸೂರ್ಯನಾರಾಯಣ. ಅವನನ್ನು ಸೂರ್ಯನಾರಾಯಣ ಅಂತ ಹೇಳಿ ನಾವು ಕರಿತೇವೆ. ಹಾಗಾಗಿ ಅವನು ಸೃಷ್ಟಿಯ ಎಲ್ಲ ವ್ಯವಸ್ಥೆಯ ಎಲ್ಲ ಅಣುಗಳಲ್ಲಿ ಅಂತರ್ಗತನಾಗಿ ಎಲ್ಲವನ್ನು ವ್ಯಾಪಿಸಿ ಎಲ್ಲವನ್ನು ವಿಕಾಸಗೊಳಿಸಿ ಎಲ್ಲವನ್ನು ಮುನ್ನಡೆಯುವಂತೆ ನೋಡಿಕೊಳ್ಳುವಂತಹದ್ದು ಯಾರು ಅಂದರೆ ನಮ್ಮ ಸೂರ್ಯ ಭಗವಂತ.
ಸೂರ್ಯ ಇಲ್ದಲೇ ಇದ್ದರೆ ನಮಗೆ ಒಂದು ಕ್ಷಣವೂ ಉಸಿರಾಡೋದಕ್ಕೆ ಸಾಧ್ಯ ಇಲ್ಲ, ನಾವು ಒಂದು ಕ್ಷಣವೂ ಬದುಕಿರೋದಕ್ಕೆ ಸಾಧ್ಯ ಇಲ್ಲ. ಅವನ ಬೆಳಕೇ ನಮಗೆ ಆಧಾರ, ಅದರಿಂದಲೇ ವಿದ್ಯುತ್ತು, ಅದರಿಂದಲೇ ಕುಂಡಲಿನಿ ಶಕ್ತಿ, ಅವನಿಂದಲೇ ಪ್ರಾಣವಾಯು ಇರುವಂತಹದ್ದು. ಪ್ರತಿಯೊಂದು ಕೂಡ ಭೂಗ್ರಹದ ಎಲ್ಲವನ್ನ ಕೂಡ ನೋಡ್ಕೊಳ್ತಿರೋನು ಸೂರ್ಯ ಭಗವಾನನೇ. ಹಾಗಾಗಿ ಅವನೇ ನಮ್ಮ ಬ್ರಹ್ಮಾಂಡೇಶ್ವರ ಮತ್ತು ಅವನು ನಮ್ಮ ದೇವರು. ಹಾಗಾಗಿ ಎಲ್ಲವನ್ನು ವಿಕಾಸಗೊಳಿಸೋದು ಅವನೇನೆ. ನಮ್ಮ ಸೂರ್ಯ ಭಗವಾನನಿಂದ ನಮ್ಮ ಸೌರ ಬ್ರಹ್ಮಾಂಡ ಸೃಷ್ಟಿಯಾಗಿದೆ. ಅಂದರೆ ಅವನು ನಿಗದಿ ಮಾಡ್ತಾನೆ ಎಷ್ಟು ಗ್ರಹಗಳು ಇರಬೇಕು, ಅದರಲ್ಲಿ ಯಾವ ಗ್ರಹದಲ್ಲಿ ಯಾವ ವೇಳೆಯಲ್ಲಿ ಜನ್ಮ ತೆಗೆದುಕೊಳ್ಳೋ ಅಂದರೆ ಜೀವ ವಿಕಾಸ ನಡಿಬೇಕು, ಈ ಎಲ್ಲವೂ ಕೂಡ ಒಂದು ಗ್ರಹಮಾಲೆ, ಗೋಳಮಾಲೆ ಅಂತ ಹೇಳಿ ಬಹಳಷ್ಟು ವಿಷಯಗಳನ್ನು ನಮಗೆ ಥಿಯಾಸಫಿಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಇದೆಲ್ಲವನ್ನು ಕೂಡ ತೀರ್ಮಾನ ಮಾಡುವಂತಹದ್ದು ನಮ್ಮ ಸೂರ್ಯ ಭಗವಾನ್. ಅವರೇ ಅದನ್ನು ನೋಡ್ತಾರೆ. ಅವರಿಂದ ಈ ಒಂದು ಸೌರ ಬ್ರಹ್ಮಾಂಡ ಸೃಷ್ಟಿಯಾಗತ್ತೆ. ಎಲ್ಲರೂ ಕೂಡ ಅವನ ಚೈತನ್ಯದ ತುಣುಕುಗಳಾಗಿ ನಾವು ಇಲ್ಲಿ ವಿಕಾಸವನ್ನು ಹೊಂದುತ್ತೇವೆ. ನಾವೆಲ್ಲರೂ ಕೂಡ ಅವನಿಂದನೇ ಬಂದಿದ್ದೇವೆ ಹಾಗೂ ಪುನಃ ಯಾರಲ್ಲಿ ಹಿಂತಿರುಗ್ತೇವೆ? ಅವನಲ್ಲಿಯೇ ಹಿಂತಿರುಗುತ್ತೇವೆ. ಅವನಲ್ಲಿಗೆ ಹಿಂತಿರುಗುವಾಗ ನಾವು ನಮ್ಮ ಸಾಮರ್ಥ್ಯಗಳನ್ನು, ಅಂದರೆ ಈಗ ಬೀಜ ರೂಪದಲ್ಲಿರುವಂತಹ ಶಕ್ತಿ ಸಾಮರ್ಥ್ಯಗಳನ್ನು ಬೆಳೆಸಿಕೊಂಡು ದೈವತ್ವಕ್ಕೆ ಇರುವುದು ಮಾನವರ ಉದ್ದೇಶ. ಅಂದರೆ ನಾವು ಯಾಕೆ ಬಂದಿದ್ದೀವಿ ಅನ್ನೋದನ್ನು ನಾವು ಇಲ್ಲಿ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ನಾವು ಬಂದಿರುವಂಥದ್ದು ಸಪ್ತ ಪ್ರಜಾಪತಿಗಳಲ್ಲಿ ಒಬ್ಬ ಪ್ರಜಾಪತಿಯ ಮುಖಾಂತರ ಬಂದಿರ್ತೇವೆ. ಆ ಸಪ್ತ ಪ್ರಜಾಪತಿಗಳಲ್ಲಿ ಒಬ್ಬ ಪ್ರಜಾಪತಿಯ ಪ್ರಮುಖ ಗುಣ ನಮ್ಮಲ್ಲಿ ಮೇಳೈಸಿರುತ್ತೆ, ಅದು ಇರುತ್ತೆ, ಅಂತರ್ಗತವಾಗಿರುತ್ತೆ. ಈಗ ಆಗಬೇಕಾದ ಕೆಲಸ ಏನು ಅಂದರೆ ಪ್ರತಿಯೊಬ್ಬರೂ ನಮ್ಮನ್ನು ನಾವು ನೋಡ್ಕೊಳ್ಬೇಕಾಗಿದೆ, ನಮ್ಮನ್ನು ನಾವು ಕಂಡುಕೋಬೇಕಾಗಿದೆ. ನಾವು ಎಲ್ಲಿದ್ದೇವೆ, ನಮ್ಮ ಗುಣ ಏನು, ನಮ್ಮ ಪರಿಸ್ಥಿತಿ ಏನು, ನಮಗೇನು ಗೊತ್ತು, ಯಾವುದನ್ನು ನಾವು ಬೆಳೆಸ್ಕೊಳ್ಬೇಕು. ಯಾಕೆಂದರೆ ಯಾವ ಗುಣವನ್ನು ನಮ್ಮಲ್ಲಿರೋದನ್ನು ಹೆಚ್ಚು ಬೆಳೆಸ್ಕೊಂಡಾಗ ನಾವು ಅವನ ಕೆಲಸಕ್ಕೆ, ಅಂದರೆ ಮಹಾತ್ಮರ ಕೆಲಸಕ್ಕೆ ಅಥವಾ ಸೂರ್ಯ ಭಗವಾನನ ಕೆಲಸಕ್ಕೆ ಉಪಯುಕ್ತರಾಗುತ್ತೇವೆ ಅನ್ನೋದು ಅದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಹಾಗಾಗಿ ಇಲ್ಲಿ ಸ್ವಾಧ್ಯಾಯ ಅಥವಾ ನಮ್ಮನ್ನು ನಾವು ಅರಿಯುವಂತಹದ್ದು, ನಮ್ಮನ್ನು ನಾವು ತಿದ್ದಿಕೊಳ್ಳುವಂತಹದ್ದು, ನಮ್ಮನ್ನು ನಾವು ಬೆಳೆಸಿಕೊಳ್ಳುವಂತಹದ್ದು ಬೇರೆ ಯಾರೂ ಈ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ದಾರಿ ತೋರಿಸ್ಬೋದು ಅಷ್ಟೇ, ದಾರಿ ತೋರಿಸ್ಲಿಕ್ಕೆ ಸಾಧ್ಯವೇ ಹೊರತು ನಮ್ಮನ್ನು ಬೇರೆಯವರು ಬೆಳೆಸಲಿಕ್ಕೆ ಸಾಧ್ಯ ಇಲ್ಲ, ನಮ್ಮನ್ನು ತಿದ್ದಲಿಕ್ಕೆ ಸಾಧ್ಯ ಇಲ್ಲ, ನಮಗೆ ಆತ್ಮಜ್ಞಾನ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಂದನ್ನು ಕೂಡ ನಾವೇ ಮಾಡಿಕೊಳ್ಬೇಕಾಗಿದೆ. ಹಾಗಾಗಿ ಮೊದಲು ಕೂತು ನಮ್ಮನ್ನು ನಾವು ಗಮನಿಸ್ಕೋಬೇಕು. ನಮ್ಮ ಧ್ಯಾನ ಅಂದರೆ ಅದೇನೆ ಅಧ್ಯಾಯ, ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳುವಂತಹದ್ದು. ನಾವು ಎಲ್ಲಿದ್ದೇವೆ, ನಮ್ಮ ಪರಿಸ್ಥಿತಿ ಏನಿದೆ, ನಮ್ಮ ಇಂದ್ರಿಯಗಳ ಪರಿಸ್ಥಿತಿ ಏನು, ನಮ್ಮ ಮನಸ್ಸು ಎಷ್ಟು ಮಟ್ಟಿಗೆ ನಮ್ಮನ್ನು ಕೆಳಗಿಳಿಯುತ್ತೆ ಅಥವಾ ಮೇಲೆ ಹತ್ಸುತ್ತೆ, ಈ ಎಲ್ಲದರ ಬಗ್ಗೆ ಕುಳಿತು ಧ್ಯಾನ ಮಾಡಿ ಅರ್ಥ ಮಾಡ್ಕೊಳ್ಬೇಕಾಗಿದೆ. ನಾನು ಯಾರು ಅನ್ನುವಂತಹ ಪ್ರಶ್ನೆಯನ್ನು ಹಾಕ್ಕೊಳ್ಬೇಕಾಗಿದೆ. ಈ ಎಲ್ಲವನ್ನು ಮಾಡ್ತಾ ಏನಾಗುತ್ತೆ, ನಮ್ಮಲ್ಲಿ ಸಾಣೆ ಹಿಡಿದಂತೆ ನಾವು ಪ್ರಮುಖರಾಗಿ ನಮ್ಮಲ್ಲಿರುವ ಆ ಒಂದು ಗುಣ ಏನಿದೆ, ಅಂದರೆ ಸಪ್ತ ಪ್ರಜಾಪತಿಯಲ್ಲಿನ ಆ ಪ್ರಮುಖ ಗುಣ ಏನಿದೆ ಅದು ಎದ್ದು ಮೇಲೆ ಬರುತ್ತೆ. ಆಗ ಅದನ್ನು ಚೆನ್ನಾಗಿ ಆ ಕೌಶಲ್ಯವನ್ನು ಬೆಳೆಸ್ಕೊಂಡಾಗ ಈ ಪ್ರಪಂಚಕ್ಕೆ ಒಳಿತನ್ನು ಮಾಡುವಂತಹ ಒಂದು ಸ್ಥಿತಿಗೆ ನಾವು ಬರ್ತೇವೆ. ಅದು ಇಲ್ಲಿ ಆಗಬೇಕಾದಂತಹ ಕೆಲಸ. ಅದನ್ನೇ ಸಂಸರಣೆ ಅಂತ ಕರೆಯುವಂತಹದ್ದು. ಪ್ರಾಪಂಚಿಕರಾಗಿದ್ದಾಗ ಇದ್ರ ಬಗ್ಗೆ ನಮಗೆ ಅರಿವಿರೋದಿಲ್ಲ. ಆವಾಗ ಇಂದ್ರಿಯಗಳ ಆಟದಲ್ಲಿ ನಾವು ಏನು ಮಾಡ್ತೀವಿ ಅನ್ನೋದು ನಮಗೆ ಹೆಚ್ಚಾಗಿ ಗೊತ್ತಾಗೋದಿಲ್ಲ. ಅದರ ಪಾಡಿಗೆ ಅದನ್ನು ನಾವು ನಡೆಸ್ಕೊಂಡು ಹೋಗ್ತಾ ಇರ್ತೀವಿ, ಪ್ರಾಪಂಚಿಕ ಜೀವನ ನಡೆಸ್ತಾ ಇರ್ತೀವಿ. ಒಂದು ಸರ್ತಿ ಇದು ನಿಜಕ್ಕೂ ಇಷ್ಟಕ್ಕೇನ ನಾವು ಹುಟ್ಟಿರೋದು, ಬೇರೆ ಏನೂ ಇಲ್ವಾ ಅನ್ನೋದು ನಮ್ಮ ತಲೆಯಲ್ಲಿ ಬಂದ ಮೇಲಷ್ಟೇ ನಾವು ಆಧ್ಯಾತ್ಮಕ್ಕೆ ತಿರುಗೋದು. ಬರೀ ಇದೇ ಜೀವನನ, ಬರೀ ಇಷ್ಟೇನಾ ಅನ್ನೋದು ತಲೆಗೆ ಬರಬೇಕು, ಸರಿಯಾಗಿ ಬರಬೇಕು. ಆಮೇಲೆ ಅರ್ಥ ಆಗೋದು ಇದಲ್ಲದೆ ಪ್ರಪಂಚ ಬೇರೆ ಇದೆ ಅಂತ ಹೇಳಿ. ಆಗ ಮಾತ್ರವೇ ನಾವು ಮುಂದುವರಿತೇವೆ ಹೊರತು ಇಲ್ಲದಿದ್ದರೆ ಮುಂದುವರಿಯೋದಿಲ್ಲ. ಆ ಮುಂದುವರೆದಾಗ ಕೂಡ ಒಂದು ದಾರಿಗೆ ಬಂದುಬಿಟ್ಟ ನನಗೆಲ್ಲ ಸಿಕ್ಬಿಟ್ಟಿದೆ, ಜ್ಞಾನ ಓದ್ಬಿಟ್ಟಿದ್ದೀನಿ ಪುಸ್ತಕ ಅಂತ ಕೂತ್ರೆ ಸಾಧ್ಯ ಇಲ್ಲ. ಈಗ ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೊಳ್ಳುವಂತಹ ಕಾಲ. ನಾನು ಯಾಕೆ ಹುಟ್ಟಿದ್ದೇನೆ, ನನ್ನಲ್ಲಿ ಯಾವ ಗುಣ ಇದೆ, ಯಾವ ಗುಣದಿಂದ ನಾನು ಇನ್ನೊಬ್ಬರಿಗೆ ಸಹಾಯಕ ಆಗಬಲ್ಲೆ, ಅಂತಹ ಗುಣ. ಮತ್ತು ಯಾಕೆಂದರೆ ಸೇವೆ ಒಂದೇ ದಾರಿ ಮುಂದುವರಿಯೋದಕ್ಕೆ, ಬೇರೆ ಯಾವ ದಾರಿನೂ ಇಲ್ಲ. ಯಾವುದೇ ರೀತಿಯ ಸೇವೆ ಆಗಲಿ ಆ ಸೇವೆ ಒಂದೇ ದಾರಿ ಇರುವಂಥದ್ದು. ಹಾಗಾಗಿ ನಮ್ಮ ಎಲ್ಲ ಶಕ್ತಿ ಸಾಮರ್ಥ್ಯಗಳನ್ನು ಬೆಳೆಸ್ಕೊಳ್ಬೇಕಾಗಿದೆ. ಅದು ಅರಿವಿನಿಂದ ಬೆಳೆಸ್ಕೋಬೇಕಾಗಿದೆ. ಅಲ್ಲಿ ಅರಿವೇ ಬಹಳ ಮುಖ್ಯ. ಅಂದರೆ ನಮ್ಮನ್ನು ನಾವು ನೋಡ್ಕೊಳ್ಳೋದು ಹೇಗೆ, ಅರಿವಿನಿಂದ ನಮ್ಮನ್ನು ನಾವು ನೋಡ್ತೇವೆ. ನಮ್ಮ ಇಂದ್ರಿಯಗಳೇನು ಮಾಡ್ತಿದೆ, ನಮ್ಮ ಮನಸ್ಸು ಏನು ಮಾಡ್ತಾಯಿದೆ, ನಮ್ಮ ಭಾವನೆಗಳೇನು ಮಾಡ್ತಾಯಿದೆ, ನಮ್ಮನ್ನು ಕೆಳಗೆ ಎಳೀತಾ ಇದೆಯೋ, ಸ್ವಾರ್ಥದ ಕಡೆಗೆ ಎಳೀತಾ ಇದೆಯೋ, ನಿಸ್ವಾರ್ಥದ ಕಡೆಗೆ ಹೋಗ್ತಾ ಇದ್ದೀವ, ಈ ಎಲ್ಲವನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಸತ್ತನ್ನು ತಿಳಿಯೋದು ಸುಮ್ಮನೆ ಅಲ್ಲ.
ಅದಕ್ಕಾಗಿ ನಾವು ಹೋರಾಟ ಮಾಡಬೇಕಾಗತ್ತೆ. ಅಂದರೆ ನಮ್ಮ ಇಂದ್ರಿಯಗಳ ಜೊತೆಗೆ, ನಮ್ಮ ಮನಸ್ಸಿನ ಜೊತೆಗೆ ನಮ್ಮ ಹೋರಾಟ. ಬೇರೆ ಯಾವುದೂ ಇಲ್ಲಿ ಹೊರಗೆ ಯಾರ ಜೊತೆಗೂ ನಾವು ಹೋರಾಡಬೇಕಾಗಿಲ್ಲ, ನಮ್ಮ ಜೊತೆಗೆ ನಾವು ಹೋರಾಟ ನಡೆಸಬೇಕಾಗತ್ತೆ. ಅದನ್ನು ಗೆದ್ದಾಗ ಮಾತ್ರವೇ ಮುಂದುವರಿಯೋದಕ್ಕೆ ಸಾಧ್ಯ ಆಗುವಂತಹದ್ದು. ಹೀಗೆ ನಮ್ಮ ಶಕ್ತಿ ಸಾಮರ್ಥ್ಯಗಳನ್ನು ನಾವು ಬೆಳೆಸ್ಕೊಂಡಾಗ ಮೊದಲು ಕಂಡುಹಿಡಿದಲ್ಲೇ ಬೆಳೆಸ್ಕೊಳ್ಳೋಕೆ ಹೇಗೆ ಸಾಧ್ಯ ಆಗುತ್ತೆ? ಮೊದಲು ಕಂಡುಹಿಡಿಬೇಕು, ನಾನೇನು, ನಾನು ಯಾರು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಅದಕ್ಕಾಗಿ ಎಷ್ಟು ದಿವಸ ಹಿಡಿಯುತ್ತೆ, ಎಷ್ಟು ವರ್ಷ ಹಿಡಿಯುತ್ತೆ ಗೊತ್ತಿಲ್ಲ. ಅದೇ ಧ್ಯಾನದ ಒಂದು ಪರಿಸ್ಥಿತಿ. ಅಂದರೆ ಧ್ಯಾನ ಮಾಡ್ತಾ ಮಾಡ್ತಾ ಕೆಲವ್ರಿಗೆ ಬೇಗ ಆಗ್ಬೋದು, ಕೆಲವರಿಗೆ ಲೇಟ್ ಆಗ್ಬೋದು, ಹೇಳೋಕ್ಕಾಗಲ್ಲ. ಯಾಕೆಂದರೆ ನಮ್ಮ ಸಂಸ್ಕಾರಗಳು ಉಳಿದಿದೆಯಲ್ಲ, ಆ ಎಲ್ಲ ಸಂಸ್ಕಾರಗಳನ್ನು ಕಳ್ಕೊಂಡಾಗ ಮಾತ್ರವೇ ಆ ಒಂದು ಸ್ಥಿತಿ ಬರುವಂತಹದ್ದು. ಹಾಗೆ ಶಕ್ತಿ ಸಾಮರ್ಥ್ಯಗಳನ್ನು ನಾವು ಬೆಳೆಸ್ಕೊಂಡಾಗ ದೈವತ್ವಕ್ಕೆ ಇರೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಎಂಥ ಸ್ಥಿತಿ ಬರುತ್ತೆ ಅಂತ ಹೇಳಿದ್ರೆ, ಮಹಾತ್ಮರಿರುವಂತಹ ಸ್ಥಿತಿ. ಅವರಿಗೆ ಯಾವುದೇ ಮನಸ್ಸಿನ ತಾಕಲಾಟ ಇಲ್ಲ, ಭಾವನೆಗಳ ತಾಕಲಾಟ ಇಲ್ಲ. ಅವರ ಗುರಿ ಒಂದೇ ಒಂದು, ಈಶ್ವರನ ಸಂಸರಣೆಗೆ ಅನುಗುಣವಾಗಿ ಕೆಲಸ ಮಾಡುವಂತಹದ್ದು. ಈಗ ನಮ್ಮ ಕೆಲಸ ಏನು ಅಂದರೆ, ಅವರ ಕೆಲಸದಲ್ಲಿ ಭಾಗಿಯಾಗೋದು ನಮ್ಮ ಕೆಲಸ. ಅದಕ್ಕಾಗಿ ನಮ್ಮಲ್ಲಿ ಏನು ವಿಶೇಷತೆ ಇದೆ ಅನ್ನೋದನ್ನು ತಿಳ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಆವಾಗ ಮಾತ್ರವೇ ನಾವು ದೈವತ್ವಕ್ಕೆ ಇರೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ DVG ಒಂದು ಕವನದಲ್ಲಿ, ಒಂದು ಕಗ್ಗದಲ್ಲಿ ಹೇಳ್ತಾರೆ, ಮೂಲ ವಸ್ತು ಅದೊಂದು, ಲೀಲೆಗೋಸುಗ 100. ಮೂಲ ವಸ್ತು ಒಂದೇ, ಲೀಲೆಗೋಸುಗ 100, ಕಾಲದೃಷ್ಟಿಗೆ ಬಹುಳ, ಕೇವಲದಲ್ಲಿ ಏಕ, ಕೇವಲದೊಳೇಕ. ಸ್ಥೂಲ ವಿವಿಧದಿ ಬಾಳಿ, ಸೂಕ್ಷ್ಮ ಸಾಮ್ಯವ ತಾಳಿ, ಆಳುತ್ತಿರು ಜೀವನವ ಮಂಕುತಿಮ್ಮ ಅಂತ ಹೇಳ್ತಾರೆ. ಎಷ್ಟು ಚೆನ್ನಾಗಿ, ಬರೀ ನಾನು ಇಷ್ಟೆಲ್ಲ ಹೇಳಿದ್ದ ಅವರು 4 ಲೈನ್ನಲ್ಲಿ ಹೇಳಿ ಮುಗಿಸ್ಬಿಟ್ಟಿದ್ದಾರೆ. ಅವ್ರು ಹೇಳ್ತಾರೆ, ಮೂಲ ವಸ್ತು ಅಂದರೆ ಸದ್ ವಸ್ತು ಅಥವಾ ಸತ್ಯ ಅಥವಾ ಸತ್ ಅನ್ನುವಂಥದ್ದೇನಿದೆ, ಅದು ಎಷ್ಟಿದೆ? ಒಂದೇ. ಸತ್ತಿರೋದು ಒಂದು, ಸತ್ ಅಂದರೆ ಒಂದು. ಮೂಲ ವಸ್ತು ಅಥವಾ ಸತ್ ಅನ್ನುವಂತಹದ್ದು ಒಂದೇ. ಅದು ಲೀಲೆ, ತನ್ನ ಲೀಲೆಗೋಸ್ಕರ ಅಂದರೆ ಈಶ್ವರನ ಲೀಲೆ ಅಂತ ಹೇಳ್ತೀವಿ. ಆಮೇಲೆ ಇನ್ನು ರಂಗನಾಯಕ ಅಂತ ಹೇಳ್ತೀವಿ, ಅವ ನಾಟಕ ಆಡಿಸ್ತಾನೆ ಅಂತ ಹೇಳ್ತೀವಿ, ಇದೆಲ್ಲ ನಾಟಕ ರಂಗ ಅಂತ ಹೇಳ್ತೀವಿ. ಏನೆಲ್ಲ ವಿಷಯಗಳನ್ನ ಹೇಳ್ತೀವಲ್ಲ, ಎಲ್ಲವೂ ಅದೇ. ಅಂದರೆ ಇರೋದು ಒಂದೇ, ಅದು ಲೀಲೆಗೋಸ್ಕರ. ಅಂದರೆ ತಾನು ಬೆಳಿಬೇಕು, ಇನ್ನು ವಿಕಾಸವಾಗಬೇಕು ಅನ್ನೋ ದೃಷ್ಟಿಯೇ ಈ ಲೀಲೆ. ಅದರಿಂದ ಏನಾಗುತ್ತೆ, ಅನೇಕವಾಗಿ ಕಾಣಿಸ್ಕೊಳ್ಳುತ್ತೆ. ಈಗ ಇಲ್ಲಿ ಎಷ್ಟೊಂದು ಜನ ಕೂತಿದ್ದೀವಲ್ವ, ಆದರೆ ಸತ್ತಿರೋದೆಷ್ಟು? ಸತ್ ಒಂದೇ. ಇಷ್ಟೊಂದು ಜನ ಕಾಣಿಸ್ತಾ ಇರೋದು ಮಾಯೆಯಿಂದ ಅನೇಕವಾಗಿ. ಒಬ್ಬೊಬ್ಬರು ಕೂಡ ತಮ್ಮಲ್ಲಿನ ಸತ್ತನ್ನು ತಿಳ್ಕೊಳ್ಬೇಕು ಮತ್ತು ಬೆಳಿಬೇಕು ಆ ಕಾರಣದಿಂದ. ಹಾಗಾಗಿ ಲೀಲೆಗೋಸುಗ ಅನೇಕ ವಿವಿಧ ರೂಪಗಳು. ವಿವಿಧ ರೂಪಗಳು ಬರೀ ಮನುಷ್ಯರಲ್ಲ, ಇಲ್ಲ, ಎಷ್ಟು ಪ್ರಾಣಿಗಳಿದೆ, ಎಷ್ಟು ಕೀಟಗಳಿದೆ, ಎಷ್ಟು ನದಿಗಳಿದೆ, ಕೆರೆಗಳಿದೆ, ಬೆಟ್ಟಗಳಿದೆ, ಎಷ್ಟು ಗಿಡ ಮರಗಳಿದೆ. ಪ್ರತಿಯೊಂದು ಕೂಡ ವಿವಿಧ. ಅದೇ ರೀತಿ ಅಣುಗಳೆಷ್ಟಿದೆ, ಪರಮಾಣುಗಳೆಷ್ಟಿದೆ, ಎಲ್ಲವೂ ಉಂಟು. ಅಂದರೆ ಪ್ರತಿಯೊಂದು ಕೂಡ ಅನೇಕವಾಗಿಯೇ ಕಾಣುವಂತಹದ್ದು ದೃಷ್ಟಿಗೆ. ಈ ಎಲ್ಲವೂ ಕೂಡ ಕಾಲದ ದೃಷ್ಟಿಯಲ್ಲಿ ನೋಡಿದಾಗ ಅನೇಕವಾಗಿ ಕಾಣಿಸುತ್ತೆ. ಅದರ ಮೂಲ ವಸ್ತು ಇರೋದು ಒಂದೇ. ಲೀಲೆಗೋಸುಗ 100 ಅಂದರೆ ಲಕ್ಷಾಂತರ, ಮಿಲಿಯಂತರ ಅಂತ ನಾವು ಅಂದ್ಕೋಬೋದು, ಅನೇಕ. ಆದರೆ ಆಂತರ್ಯದಲ್ಲಿ ಕೇವಲ ಒಂದೇ ಒಂದು. ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಎಲ್ಲ ಅರ್ಥ ಮಾಡ್ಕೊಳ್ಳೋದು ಅಂದರೆ ನಮ್ಮ ಅಂತರಂಗದಲ್ಲಿ ಅರ್ಥ ಮಾಡ್ಕೊಳ್ಬೇಕಾದ್ರೆ ನಾವು ನಮ್ಮ ಅಂತರಂಗಕ್ಕೆ ಇಳಿಬೇಕು. ಇಳಿಯೋದು ಹೇಗೆ? ಪ್ರಶ್ನೆಯಿಂದ ಅಥವಾ ಧ್ಯಾನದಿಂದ. ಎರಡೇ ದಾರಿ ಇರುವಂಥದ್ದು. ಪರಿಪ್ರಶ್ನೆಯ, ನನಗೆ ನಾನೇ ಪ್ರಶ್ನೆ ಹಾಕ್ಕೊಳ್ಳೋದು, ನಾನು ಯಾರು, ನಿಜವಾಗ್ಲೂ ನಾನಿದೇನಾ, ಆ ರೀತಿ ಪ್ರಶ್ನೆ ಮಾಡ್ಕೊಳ್ತಾ ಒಳಗೆ ಹೋಗ್ಬೋದು. ಅದು ಧ್ಯಾನದಲ್ಲಿ ಒಳಗೆ ಹೋಗ್ಬೋದು. ಹೀಗೆ ಮಾತ್ರ ಹೋಗಲಿಕ್ಕೆ ಸಾಧ್ಯ ಆಗತ್ತೆ. ಅದು ಕೇವಲದಲ್ಲಿ ಒಂದೇ, ಅದನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಆವಾಗ ಸ್ಥೂಲ ಲೋಕದಲ್ಲಿ ವಿವಿಧ ರೀತಿಯಲ್ಲಿ ಬಾಳನ್ನು ನಡೆಸ್ತೀವಿ ನಾವು. ಅಂದರೆ ನನ್ನ ಜೀವಿತದಲ್ಲಿ ಬರುವಂತಹ ಘಟನೆಗಳು ನಿಮ್ಮ ಜೀವಿತದಲ್ಲಿ ಬಂದಿರೋದಿಲ್ಲ. ನಿಮ್ಮ ಜೀವಿತದಲ್ಲಿ ಬರುವಂಥದ್ದು ನಿಮ್ಮ ಇನ್ನೊಬ್ಬರ ಜೀವಿತದಲ್ಲಿ ಬರೋಲ್ಲ. ಎಲ್ಲರ ಇದು ಕೂಡ ಜೀವನವೂ ಕೂಡ, ಅದರಲ್ಲಿರುವ ಪ್ರಶ್ನೆಗಳು, ಅದರಲ್ಲಿ ಬರುವಂತಹ ಸಮಸ್ಯೆಗಳು, ಅದರಲ್ಲಿ ಬರುವಂತಹ ಕಷ್ಟ ಕಾರ್ಪಣ್ಯಗಳು, ಅದರಲ್ಲಿ ಬರುವ ಸುಖಗಳು ಎಲ್ಲವೂ ವಿವಿಧ. ಯಾರದಾದ್ರೂ ಒಂದೇ ಥರ ಇರೋದನ್ನು ನೋಡಿದ್ದೀರಾ? ಸಾಧ್ಯ ಇಲ್ಲ. ಪ್ರತಿಯೊಬ್ಬರಲ್ಲಿಯೂ ಪ್ರತಿಯೊಬ್ಬರ ಜೀವನವೂ ಬೇರೆ ಬೇರೆ, ಪ್ರತಿಯೊಬ್ಬರ ಜೀವನದ ಘಟನೆಗಳೂ ಬೇರೆ ಬೇರೆ. ಎಷ್ಟು ವಿಧದಲ್ಲಿ ನಾವು ಬೆಳವಣಿಗೆ ಸಾಧಿಸ್ತೀವಿ ಅನ್ನೋದು ನಮಗೆ ಅರ್ಥ ಆಗುತ್ತೆ ಪ್ರಪಂಚವನ್ನು ಕಣ್ಬಿಟ್ಟು ನೋಡಿದಾಗ.
ಅಂದರೆ ಪ್ರತಿಯೊಬ್ಬರನ್ನು ನೋಡಿದಾಗ, ಪ್ರತಿಯೊಬ್ಬರನ್ನು ಅವರ ಜೀವಿತವನ್ನು ನೋಡ್ತಾ ಇದ್ದಾಗ, ದೇವರೇ ಎಂಥದ್ದು ಆಟ ಆಡ್ತಿದ್ದೀಯಪ್ಪ ನೀನು, ಒಬ್ಬೊಬ್ಬರಲ್ಲೂ ಒಂದೊಂಥರ ಆಟ ಆಡ್ತೀಯಲ್ಲ ಅನ್ನುವಂತಹ ಆಶ್ಚರ್ಯ ಉಂಟಾಗುತ್ತೆ. ಆ ರೀತಿಯಾಗಿ ನಮ್ಮೆಲ್ಲರ ಜೀವನ ನಡೀತಾ ಇದೆ. ಹಾಗೆ ವಿವಿಧ ರೀತಿಯಲ್ಲಿ ಬಾಳ್ತೀವಿ ನಾವು. ಲೀಲೆಗೊಸುಗ ನೂರು, ಕಾಲದೃಷ್ಟಿಗೆ ಬಹುಳ, ಕೇವಲದೊಳ ಏಕ. ಹಾಗಾಗಿ ಇಷ್ಟೆಲ್ಲ ಇದ್ದರೂ ಕೂಡ ಒಳಗಿರುವ ಆತ್ಮ ಅದು ಒಂದೇ, ಸತ್ ಅನ್ನುವಂತಹದ್ದು ಒಂದೇ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು ನಾವು. ಇಷ್ಟೆಲ್ಲ ವಿವಿಧ ರೀತಿಯಲ್ಲಿದ್ದರೂ ಕೂಡ ಇರುವ ಮೂಲ ಆಕಾರ ಒಂದೇ ಒಂದು, ಅದು ಸತ್ ಅನ್ನೋದನ್ನು ಅರ್ಥ ಮಾಡಿಕೊಂಡಾಗ ಆಗ ನಿಜವಾದ ಜೀವನ ಪ್ರಾರಂಭ ಅಂತ ಡಿ.ವಿ.ಜಿ ಹೇಳ್ತಾರೆ. ಆಗ ಜೀವನ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ. ಹಾಗೆ ಅರಿತು ಜೀವನ ನಡೆಸಿದಾಗ ಅದನ್ನು ಸಾಧಕರ ಜೀವನ ಅಂತ ಕರೀತಾರೆ ಅಂತ ಹೇಳಿ ಡಿ.ವಿ.ಜಿ ಅವರು ಹೇಳ್ತಾರೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಮೂಲ ವಸ್ತು ಅದೊಂದು, ಲೀಲೆಗೋಸ್ಕರ ನೂರಾರು ಸಾವಿರಾರು ಲಕ್ಷಾಂತರ ಆಗಿಬಿಟ್ಟಿದೆ. ಕಾಲದೃಷ್ಟಿಗೆ ಬಹುಳ, ಅಯ್ಯೋ ಇಷ್ಟು ವರ್ಷ ಕಳೆದುಬಿಟ್ವಾ ನಾವು ಅಂತೆಲ್ಲ ಅನ್ಕೊತೀವಲ್ವ. ಆದರೆ ಅದು ನಿಜಕ್ಕೂ ಈಶ್ವರನ ಕಾಲದಲ್ಲಿ ನೋಡಿದ್ರೆ ಒಂದು ಸೆಕೆಂಡ್ ಕೂಡ ಅಲ್ಲ. ಕಾಲದೃಷ್ಟಿ ಇಲ್ಲವೇ ಇಲ್ಲ ಅವರಿಗೆ, ಅದು ನಿರಂತರವಾದಂತಹದ್ದು. ನಮಗೆ ಇಲ್ಲಿ ಕಾಲ ಅನ್ನೋದು ಕಾಡುತ್ತೆ. ಈ ಸ್ಥೂಲವಾಗಿ ಕೂಡ ವಿವಿಧವಾಗಿ ಬಾಳಿದ್ರೂ ಸೂಕ್ಷ್ಮ ಸಾಮ್ಯವ ತಾಳಿ, ಅಂದರೆ ನಾವು ಅರ್ಥ ಮಾಡ್ಕೊಳ್ಬೇಕು, ಪ್ರತಿಯೊಬ್ಬರಲ್ಲಿರುವ ಆ ಚೈತನ್ಯ ಒಂದೇ, ಅದು ಅವನೇ, ಅದು ಸತ್ ಮಾತ್ರ ಅಂತ ಹೇಳಿ ನಾವು ಅರ್ಥ ಮಾಡಿಕೊಂಡಾಗ ಆವಾಗ ಆಳುತ್ತಿರು ಜೀವನವ ಅಂತಾರೆ. ಆಗ ಜೀವನವನ್ನು ಆಳೋದು, ಇಲ್ಲದೇ ಇದ್ದರೆ ಜೀವನ ನಮ್ಮನ್ನು ಆಳ್ತಾ ಇರುತ್ತೆ ಅಲ್ವಾ. ಈ ಪ್ರಪಂಚದ ಘಟನೆಗಳಿಂದ ನಾವು ಸೋತು ಹೋಗಿ ಅದರಂತೆ ಜೀವನ ನಡೆಸ್ತಾ ಇರ್ತೀವಿ. ಅದೆಲ್ಲ ಜೀವನ ಅಂದರೆ ಅದನ್ನು ಅರ್ಥ ಮಾಡಿಕೊಂಡು ನಾವು ಬಾಳುವುದನ್ನು ಆಳುವುದು ಅಂತ ಹೇಳ್ತಾರೆ. ಆವಾಗ ಆಳುತ್ತಿರು ಜೀವನವ ಮಂಕುತಿಮ್ಮ ಅಂತ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಆವಾಗ ಜೀವನ ನಡೆಸೋದು ಅಂದರೆ ನಿಜ ಜೀವನ ಸ್ಟಾರ್ಟ್ ಆಗೋದು ಎಲ್ಲರಲ್ಲಿರುವಂತಹ ಸತ್ತನ್ನು ಅರ್ಥ ಮಾಡಿಕೊಂಡಾಗ, ಅದನ್ನು ಕಂಡಾಗ, ಎಲ್ಲರಲ್ಲಿರುವ ಸತ್ವ ಒಂದೇ, ನಾನು ಬೇರೆ ಅವರು ಬೇರೆ ಅಲ್ಲ ಅನ್ನೋದು ಅರ್ಥ ಆದಾಗ ನಿಜವಾದ ಜೀವನ ಅಂತ ಹೇಳಿ ಡಿ.ವಿ.ಜಿ ಅವರು ಹೇಳ್ತಾರೆ. ಇದು ಡಿ.ವಿ.ಜಿ ಅವರು ಹೇಳೋದಾದರೆ, ಗುಪ್ತವಿದ್ಯೆ ಅದು ತಿಳಿಸುವಂತೆ ಈ ವಿಶ್ವದಲ್ಲಿನ ವ್ಯಕ್ತವಾಗಿರುವ ಪ್ರತಿಯೊಂದೂ ಕೂಡ ಭಗವಂತನ ಚೈತನ್ಯದಿಂದಲೇ ವ್ಯಕ್ತವಾಗಿದೆ ಅಂತ ಹೇಳಿ ನಮ್ಮ ಗುಪ್ತವಿದ್ಯೆ ತಿಳಿಸುತ್ತೆ. ಹಾಗೂ ಈ ಸಂಸರಣೆಯ ಕೊನೆಯಲ್ಲಿ ಆ ಮಹಾ ಚೈತನ್ಯದ ಒಳಗೆ ಸೇರಿ ಹೋಗುತ್ತೆ ಅನ್ನೋದು ನಮಗೆ ಗೊತ್ತಿದೆ. ಈ ಬ್ರಹ್ಮಾಂಡದ ಜೀವದ ಸಂಸರಣೆಗೆ ಒಂದು ವಿಶಾಲ ಕ್ಷೇತ್ರವನ್ನು ಒದಗಿಸ್ಕೊಡುತ್ತೆ. ಅಂದರೆ ಈ ಬ್ರಹ್ಮಾಂಡ ಯಾಕೆ ಸೃಷ್ಟಿಯಾಗಿದೆ ಅಂದರೆ, ಪ್ರತಿಯೊಂದು ಜೀವವೂ ಕೂಡ ತನ್ನ ಜಾಗವನ್ನು ಕಂಡುಕೊಂಡು ತಾನು ಬೆಳೆಯಲಿ ಅಂತ ಹೇಳಿ ಪ್ರತಿಯೊಂದು ಜೀವದ ಸಂಸರಣೆಗೆ ಒಂದು ವಿಶಾಲವಾದ ಕ್ಷೇತ್ರವನ್ನು ಒದಗಿಸಿಕೊಡ್ಲಿಕ್ಕಾಗಿ ಈ ಸ್ಪೇಸ್ ಅನ್ನುವಂಥದ್ದು ಕ್ರಿಯೇಟ್ ಆಗಿದೆ. ಈ ಕ್ಷೇತ್ರ 7 ಸಾಂದ್ರತೆಯ ಮಟ್ಟದ ಪ್ರಕೃತಿಯ ತತ್ವಗಳನ್ನು ಹೊಂದಿದೆ ಅನ್ನೋದು ನಮಗೆ ಗೊತ್ತು. 7 ಸಾಂದ್ರತೆಗಳಿದೆ ನಮ್ಮಲ್ಲಿ. ನಮ್ಮ ಈ ಸೌರ ಬ್ರಹ್ಮಾಂಡೇಶ್ವರನ ಒಂದು ಅವನ ಕೈ ಕೆಳಗೆ ನಡೀತಿರುವಂತಹ ಈ ಸಂಸರಣೆಯಲ್ಲಿ 7 ಮಟ್ಟದ ಪ್ರಕೃತಿ ತತ್ವಗಳಿದೆ. ಈಗ ನಮ್ಮ ಇಂದ್ರಿಯಗಳ ಅರಿವಿಗೆ ಬರುವಂತಹ ಸ್ಥೂಲ ಲೋಕ, ಈಗ ನಮ್ಗೆ ಇದೊಂದೇ ಗೊತ್ತಾಗೋದು, ಸ್ಥೂಲ ಲೋಕ, ಸ್ವಲ್ಪ ಪ್ರಾಣಮಯ ಕೋಶ ಅರ್ಥ ಆಗುತ್ತೆ ಅಷ್ಟೇ. ಹಾಗಾಗಿ ಬಹಳ ಸೂಕ್ಷ್ಮವಾದ 6 ಲೋಕಗಳಿರೋದು ನಮಗೆ ಗೊತ್ತಿದೆ. ಇವೆಲ್ಲವೂ ಕೂಡ ಪ್ರಜ್ಞೆಯ ವಿವಿಧ ಹಂತಗಳು. ಪ್ರಜ್ಞೆ ತೀರ ಕೆಳಮಟ್ಟದಲ್ಲಿದ್ದಾಗ ಸ್ಥೂಲ, ಅಲ್ಲಿಂದ ಮೇಲೆ 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 ಹೋದಂತೆಲ್ಲ ಬೇರೆ ಪ್ರಜ್ಞೆಯ ವಿವಿಧ ಹಂತಗಳಿದೆ. ಭಗವಂತನ ಚೈತನ್ಯ ಹೊರಟಂತಹ ಒಂದು ಕಿರಣ ಈ ಉನ್ನತ ಮಟ್ಟದಿಂದ ಬಂದು ಅನುಪಾದಕ ಲೋಕದಲ್ಲಿ ನೆಲೆಸುತ್ತೆ. ಅದನ್ನು ಪುರುಷಾತ್ಮ ಅಂತ ಹೇಳಿ ನಾವು ಕರಿತೇವೆ. ಪುರುಷಾತ್ಮ ಸಂಸರಣೆ ಹೊಂದಬೇಕಾಗಿದೆ. ಅದಕ್ಕಾಗಿ ಈ ಎಲ್ಲವೂ ಕೂಡ ಸಿದ್ಧವಾಗತ್ತೆ. ಅವನಿಗಾಗಿಯೇ 7 ಲೋಕಗಳು, 7 ಹಂತಗಳು ಎಲ್ಲವೂ ಕೂಡ ಸಿದ್ಧವಾಗತ್ತೆ. ಪುರುಷಾತ್ಮ ಸಂಸರಣೆ ಹೊಂದೋದಕ್ಕೋಸ್ಕರವಾಗಿ ಅವನು ಕೆಳಗಿನ ಲೋಕಗಳಿಗೆ ಇಳಿಬೇಕಾಗತ್ತೆ. ಅಂದರೆ ಈ ಪ್ರಪಂಚದವರೆಗೆ ಬರಬೇಕಾಗತ್ತೆ, ಸ್ಥೂಲದವರೆಗೆ ಬರಬೇಕಾಗತ್ತೆ. ಪ್ರತಿ ಸಲ ಪುರುಷಾತ್ಮ ಒಂದೊಂದು ಹಂತ ಇಳಿದಾಗ ಕೂಡ ಅವನ ಮೇಲೆ ಒಂದೊಂದು ಪರದೆ ಬೀಳ್ತಾ ಹೋಗತ್ತೆ. ಹಾಗಾಗಿ ಈ ಪುರುಷಾತ್ಮನ ಸ್ವಭಾವ ತ್ರಿಕೋನದ ರೂಪದಲ್ಲಿ ಕೆಳಗಿನ ಲೋಕದಲ್ಲಿ ಆತ್ಮ, ಬುದ್ಧಿ, ಮನಸ್ಸು ಅನ್ನುವ ರೀತಿಯಲ್ಲಿ ಅದು ವ್ಯಕ್ತವಾಗತ್ತೆ. ಈ 3 ತತ್ವಗಳು ಉಂಟಾದಾಗ ಆತ್ಮ, ಬುದ್ಧಿ, ಮನಸ್ಸು ಅನ್ನುವಂತಹದ್ದನ್ನು ನಾವೇನು ಕರಿತೀವಿ ಅಂದರೆ ದಿವ್ಯ ಮಾನವ. ನಮ್ಮಲ್ಲಿನ ದಿವ್ಯ ಮಾನವ ಯಾರು ಅಂತ ಹೇಳಿದ್ರೆ ಆತ್ಮ, ಬುದ್ಧಿ ಮತ್ತು ಉನ್ನತ ಮನಸ್ಸು. ಇದೇ ನಮ್ಮಲ್ಲಿನ ದಿವ್ಯ ಮಾನವ. ಇವನಿಗೆ ಪುನರ್ಜನ್ಮ ಇಲ್ಲ. ಇವನೇ ಗುರಿಯನ್ನು ಸಾಧಿಸಬೇಕಾದವನು, ಇವನೇ ಮುಂದುವರಿಬೇಕಾದಂತಹವನು. ಅದಕ್ಕೆ ಪೂರಕವಾಗಿ ನಮಗೆ ದೇಹಾತ್ಮ ಕೊಡಲ್ಪಡುತ್ತೆ. ಅಂದರೆ ಸಂಸರಣೆ ಹೊಂದೋದು ಈ ದಿವ್ಯ ಮಾನವ ಅವನೇ. ಆದರೆ ಪುರುಷಾತ್ಮ ತನ್ನ
ಬುದ್ಧಿ ತತ್ವದಿಂದ ಮಾಡಿದ ಸೂತ್ರದಂತಹ ಆತ್ಮವನ್ನು ಇನ್ನೂ ಕೆಳಗಿನ ಲೋಕಕ್ಕೆ ಕಳಿಸಿದಾಗ ಮನೋಲೋಕ, ಕಾಮಲೋಕ ಮತ್ತು ಸ್ಥೂಲ ಲೋಕಗಳು ಉಂಟಾಗತ್ತೆ. ಅವೆಲ್ಲಕ್ಕೂ ಕೂಡ ಅದು ಒಂದೊಂದಕ್ಕೂ ಇಳಿತಾನೆ. ಹಾಗಾಗಿ ಮನೋಲೋಕದಲ್ಲಿ ನಮಗೆ ಗೊತ್ತಿರುವಂಥ 2 ಭಾಗ ಇದೆ, ಉನ್ನತ ಮನಸ್ಸು ಮತ್ತು ಕೆಳ ಮನಸ್ಸು ಅಂದರೆ ರೂಪ ಮನಸ್ಸು. ಸ್ಥೂಲ ಲೋಕದಲ್ಲೂ ಕೂಡ 2 ಭಾಗ ಬರುತ್ತೆ. ಸ್ಥೂಲದಲ್ಲಿ ಅನ್ನಮಯ ಕೋಶ ಮತ್ತು ಪ್ರಾಣಮಯ ಕೋಶ, ಮಧ್ಯದಲ್ಲಿ ಕಾಮದೇಹ ಬರುತ್ತೆ. ಇಷ್ಟು ಕೂಡ ಸಂಸರಣೆಗೆ ಒಳಪಡುವಂತಹವು. ಅಂದರೆ ಕಾಮ ಮನಸ್ಸು, ಇದು ಸ್ಥೂಲ ದೇಹ ಮತ್ತು ಕಾಮ ಮನಸ್ಸು, ಕಾಮ, ಇಷ್ಟು ಕೂಡ ಕಾಮದೇಹ. ಆತ್ಮ ಬುದ್ಧಿ ಇವನ್ನು ಉನ್ನತ ಮನಸ್ಸು ಅಂತ ಕರಿತೇವೆ. ಉನ್ನತ ಮನಸ್ಸು ಜೀವಾತ್ಮ ಅಂತ ಅನ್ನಿಸ್ಕೊಳ್ಳುತ್ತೆ, ದೇವ ಮಾನವ ಅಂತಲೂ ಹೇಳ್ತೇವೆ. ರೂಪ ಮನಸ್ಸು ಅದರ ಕಾಮ ಮನಸ್ಸು ಅಂತ ಕರಿತೀವಲ್ಲ ಅದು, ಮತ್ತು ಕಾಮ ಶರೀರ ಮತ್ತು ಸ್ಥೂಲ ಶರೀರಗಳು ಪುನರ್ಜನ್ಮವನ್ನು ಎತ್ತತಕ್ಕಂತಹ ದೇಹಾತ್ಮಗಳಾಗತ್ತೆ. ಅಂದರೆ ಈಗ ಪ್ರತಿ ಸಲ ಕೂಡ ಜನ್ಮ ತಗೊಳ್ಳೋವು ಯಾವುವು ಅಂತ ಹೇಳಿದರೆ ನಮ್ಮ ಸ್ಥೂಲ ದೇಹ ಮತ್ತು ಕಾಮದೇಹ, ಕೆಳ ಮನಸ್ಸು, ಇವಿಷ್ಟು ಕೂಡ ಜನ್ಮವನ್ನು ತಗೊಳ್ಳುತ್ತೆ. ಮೇಲಿರುವಂಥದ್ದು ಯಾವುದೂ ಕೂಡ ಜನ್ಮ ತೆಗೆದುಕೊಳ್ಳೋದಿಲ್ಲ. ಇವು ಪುನರ್ಜನ್ಮಕ್ಕೆ ಒಳಗಾಗ್ತಾ ಇರುತ್ತೆ. ಇವು 3 ಕೂಡ ದೇಹಾತ್ಮ ಅಂತ ಹೇಳಿ ಅನ್ನಿಸ್ಕೊಳ್ಳುತ್ತೆ. ಈಗ ದೇಹಾತ್ಮನೇ ಇಲ್ಲಿ ಕೆಳಗಡೆ ಕೆಲಸ ಮಾಡುವಂತಹದ್ದು. ಸ್ಥೂಲದಲ್ಲಿ ಎಲ್ಲವನ್ನು ಕಾರ್ಯ ಮಾಡ್ತಾ, ಕರ್ಮ ಮಾಡ್ತಾ, ಪ್ರತಿಯೊಂದನ್ನು ಅರ್ಥ ಮಾಡಿಕೊಂಡು ಬೆಳವಣಿಗೆಯನ್ನು ಸಾಧಿಸ್ತಾ ಮಾಡುವಂತಹದ್ದು ನಮ್ಮ ದೇಹಾತ್ಮವೇ. ಮಾನವರ ಈ ಎಲ್ಲ ಕೋಶಗಳು ಕೂಡ ಕ್ರಮವಾಗಿ ಬೆಳೆದು ಅವುಗಳು ಪ್ರಜ್ಞೆಗೆ ಉಪಕರಣ ಆಗಬೇಕಾಗಿದೆ, ಪ್ರತಿಯೊಂದು ಕೂಡ. ಹಾಗಾಗಿ ಸೂತ್ರಾತ್ಮ ಕೆಳಗೆ ಇಳಿತಾ ಬಂದಂತೆಲ್ಲ ಪ್ರಕೃತಿ ಗಾಢವಾಗ್ತಾ ಹೋಗುತ್ತೆ. ಹೀಗಾಗಿ ಜೀವಾತ್ಮನಿಗೆ ಅನೇಕ ಹೊದಿಕೆಗಳು ಬೀಳೋದ್ರಿಂದ ಬಾಲಜೀವಿಯಾಗಿರ್ತಾನೆ ಮನುಷ್ಯ. ಸಂಸರಣೆಯಲ್ಲಿ ಏನಾಗುತ್ತೆ, ಅನೇಕ ಜನ್ಮಗಳನ್ನು ತಗೊಳ್ತಾನೆ, ಸುಖ ದುಃಖಗಳನ್ನು ಅನುಭವಿಸ್ತಾನೆ, ಪಾಠ ಕಲಿತಾನೆ. ಆಗ ಉನ್ನತ ತತ್ವಗಳ ಅರ್ಥ ಆಗ್ತಾ ಅನ್ನುವಂತಹ ಹಂತಕ್ಕೆ ಬರುತ್ತೆ. ಎಷ್ಟು ಕಷ್ಟಪಟ್ಟು ಅದನ್ನು ಒದ್ದಾಡಿದ ಮೇಲೇ ಮುಂದಿನ ಹಂತ ಬರುವಂಥದ್ದು. ಆಮೇಲೆ ತನ್ನ ಜೀವಿತದ ಗುರಿ ಏನು ಅಂತ ಅರ್ಥ ಆಗುತ್ತೆ. ಅಲ್ಲಿವರೆಗೆ ಅರ್ಥ ಆಗಲ್ಲ. ಅವನೊಂದು ಹಂತಕ್ಕೆ ಬೆಳೆದಾಗ ಮಾತ್ರವೇ ಅರ್ಥ ಆಗುತ್ತೆ. ಈಗ ಥಿಯಾಸಫಿ ಗೊತ್ತಿರೋರು ಅಥವಾ ದೇವರ ಬಗ್ಗೆ ತಿಳ್ಕೊಳ್ಳೋರು ಎಷ್ಟು ಜನ ಇದ್ದಾರೆ ಪ್ರಪಂಚದಲ್ಲಿ. ತಿಳ್ಕೊಳ್ದಲೇ ಇರುವಂತಹ ಪ್ರಾಪಂಚಿಕರೇ ಹೆಚ್ಚಿರೋ ಅಂಥದ್ದು, ತಿಳ್ಕೊಳ್ಳೋ ಅಂಥವರು ಬಹಳನೇ ಕಡಿಮೆ ಜನ ಇರ್ತಾರೆ. ತನ್ನ ಜೀವಿತದ ಗುರಿ ಯಾವಾಗ ಅರ್ಥ ಆಗುತ್ತೋ ಆಗ ಅವನಿಗೆ ಅರಿವಾಗೋದೇನು ಅಂದರೆ ಈ ಕೆಳ ಪ್ರಪಂಚದ ಇಡೀ ಕೆಳ ಪ್ರಪಂಚ ಏನಿದೆ ಇದೆಲ್ಲವೂ ಕೂಡ ಮಾಯೆ, ಇದೇ ಅಸತ್ ಅಂತ. ಈಗ ಅಸತ್ ಅನ್ನೋದು ನಮಗೆ ಅರ್ಥ ಆಯಿತು. ಏನೋ ನಾವು ಕೆಳಗೆ ಬಂದಿರೋದ್ರಿಂದ, ಇಷ್ಟೆಲ್ಲ ಹೊದಿಕೆಗಳು ಬಿದ್ದಿರೋದ್ರಿಂದ, ನಾವು ಮಾಯೆಗೆ ಒಳಗಾಗಿರೋದ್ರಿಂದ ಎಲ್ಲವೂ ಬೇರೆ ಬೇರೆ ಅಂತ ಭಾವಿಸ್ತಾ ಅಸತ್ತಿನಲ್ಲಿದ್ದೇವೆ. ಸತ್ತಿನಲ್ಲಿಲ್ಲ. ಸತ್ತಿದೆ ನಮ್ಮ ಒಳಗೆ, ಆದರೆ ಅದು ವ್ಯಕ್ತ ಆಗೋದಕ್ಕೆ ಅಸತ್ ಇದೆ, ಅರ್ಥ ಆಗಲ್ಲ. ಅದರಿಂದ ಅಸತ್ತಿನಿಂದ ಸತ್ಯದ ಕಡೆಗೆ ಹೋಗುವಂತಹ ಕೆಲಸ ಈ ಹಂತದಲ್ಲಿ ನಾವು ಮಾಡಬೇಕಾಗತ್ತೆ. ಯಾಕೆಂದರೆ ಈಗಾಗಲೇ ನಾವು ಕೆಳಗೆ ಇಳಿದ್ಬಿಟ್ಟಿದ್ದೀವಿ, ಅಸತ್ತಿನಿಗೆ ಬಂದುಬಿಟ್ಟಿದ್ದೀವಿ. ಅಸತ್ತಿನಿಂದ ಈಗ ಸತ್ ಕಡೆಗೆ ನಾವು ಪ್ರಯಾಣ ಮಾಡಬೇಕಾಗಿದೆ. ಅದೇ ನಮ್ಮ ನಿಜವಾದ ಮನೆ. ನಿಜವಾದ ಮನೆ ಯಾವುದು? ಸತ್ ಅನ್ನುವಂತಹದ್ದು ಅಥವಾ ಸ್ಥಳ ಅನ್ನೋದು ಅರಿವಾದಾಗ ಮಾನವ ವೇಗವಾಗಿ ಪ್ರಗತಿಯನ್ನು ಸಾಧಿಸ್ತಾನೆ. ಅಲ್ಲಿವರೆಗೆ ಗೊತ್ತಾಗೋದಿಲ್ಲ. ಅಂದರೆ ನಾವು ಹುಟ್ಟಿರುವಂತಹ ಕಾರಣ ಏನೋ, ನಾವು ಯಾತಕ್ಕೆ ಇದ್ದೀವಿ ಅನ್ನುವಂತಹದ್ದು ಅರ್ಥ ಆದಮೇಲೆ ಮಾತ್ರವೇ, ಅಂದರೆ ಅಸತ್ ತಿಳಿದ ನಂತರವೇ ಸತ್ ಕಡೆಗೆ ನಮ್ಮ ಪ್ರಯಾಣ ಪ್ರಾರಂಭ ಆಗುವಂತಹದ್ದು. ಆವಾಗ ಏನು ಮಾಡ್ತೀವಿ? ಸಾಧನೆ ಪಥ ಆರಿಸ್ಕೊಳ್ತೀವಿ, ಪ್ರಪಂಚದ ಆಕರ್ಷಣೆ ಅನ್ನೋದು ಕಡಿಮೆ ಆಗೋಗುತ್ತೆ, ಜೀವನ ಮಾಡ್ತಾನೆ ಇರ್ತೀವಿ. ಸಂಸಾರ ಅಂತ ಕಟ್ಕೊಂಡ್ಮೇಲೆ ಜೀವನ ಮಾಡಲೇಬೇಕಲ್ವ. ಆದರೆ ಅದನ್ನು ಸರಿಯಾದ ರೀತಿಯಲ್ಲಿ ಜೀವನ ಮಾಡ್ತೀವಿ. ತುಂಬ ದುರಾಸೆ ಇಲ್ಲ, ಎಷ್ಟು ದುಡಿಮೆ ಇದೆಯೋ ಅದಕ್ಕೆ ತಕ್ಕ ವೆಚ್ಚ, ಈ ಎಲ್ಲವೂ ನಮಗೆ ತಂತಾನೇ ಬಂದುಬಿಡುತ್ತೆ. ಯಾಕೆಂದರೆ ನಮಗೆ ಅರ್ಥ ಆಗಿದೆ ಇವಾಗ ನಾವು ಸತ್ನ ಕಡೆಗೆ ಹೋಗಬೇಕು, ಅಸತ್ತಲ್ಲ ನಿಜವಾದದ್ದು ಅಂತ ಹೇಳಿ. ಈಗೇನಾಗತ್ತೆ, ಸರಿಯಾದ ಪಥವನ್ನು ಆರಿಸ್ಕೊಳ್ತಾನೆ, ಒಂದು ಸಾಧನೆಯ ಮಾರ್ಗವನ್ನು ಹಿಡಿತಾನೆ, ಪ್ರಪಂಚದ ಆಕರ್ಷಣೆ ಕಡಿಮೆ ಆಗ್ತದೆ. ಈಗ ಮುಂದೆ ತನ್ನ ಸಾಧನೆಯ ಹಾದಿಯನ್ನು ಹಿಡಿದು ತನ್ನ ಪುರುಷಾತ್ಮನನ್ನು ಅವನು ಸೇರ್ತಾನೆ. ಇದು ಸಂಸರಣೆಯ ಗುರಿ. ನಾವೆಲ್ಲರೂ ಕೂಡ ಇದೇ ಹಾದಿನಲ್ಲಿ ನಡೀತಾ ಇರೋರು. ಈಗ ನಮಗೆ ಸತ್ ಇದೆ ಅನ್ನೋದು ಅರ್ಥ ಆಗಿದೆ, ಅಸತ್ತಿನಲ್ಲಿ ವಾಸ ಮಾಡ್ತಿದ್ದೀವಿ ಅನ್ನೋದು ಗೊತ್ತಾಗಿದೆ. ಈಗ ನಾವು ಮುಂದಕ್ಕೆ ಹೋಗಬೇಕು ಅನ್ನೋದು ಕೂಡ ನಮಗೆ ಅರ್ಥ ಆಗಿದೆ. ಹಾಗಾಗಿ ಈ ದಾರಿಯಲ್ಲಿ ನಾವು ಇದ್ದೇವೆ. ಅಸತ್ ಅಂದರೆ ಏನು ಅಂದರೆ ಅದು ಸತ್ತಿಗೆ ವಿರುದ್ಧವಾದದ್ದು, ಆದರೆ ಶಾಶ್ವತವಾದದ್ದಲ್ಲ ಅಂತ ಅಷ್ಟೇ ಅರ್ಥ. ಹಾಗಾಗಿ ಶಾಶ್ವತವಾದದ್ದಲ್ಲ, ಮತ್ತು ಅದ್ರ ಜೊತೆಗೆ ಏಕವಾಗಿರುವಂತಹದ್ದು ಅನೇಕವಾಗಿ ಕಾಣಿಸುವುದೇ ಅಸತ್ ಅಷ್ಟೇ. ಇಷ್ಟೊಂದಿದೆ ಅಂತ ಹೇಳಿ ನಾವು ಅಂದ್ಕೊತೀವಲ್ಲ, ಅದು ಅಸತ್ ಅಷ್ಟೇ. ಹಾಗಾಗಿ ಈಗ
ನಾವು ಸತ್ತನ ಕಡೆಗೆ ಪ್ರಯಾಣ ಬೆಳೆಸಬೇಕಾಗಿದೆ. ಅದಕ್ಕೆ ಈ ಶಿಷ್ಯ ಕೇಳ್ಕೊಳ್ಳೋದೇನು ಅಂತ ಹೇಳಿದ್ರೆ ಅಸತೋಮ ಸದ್ಗಮಯ ಅಂತ ಹೇಳಿ, ಅಂದರೆ ಅಸತ್ತಿನಿಂದ ಸತ್ತನ ಕಡೆಗೆ ನನ್ನನ್ನು ಕರೆದುಕೊಂಡು ಹೋಗು ಅಂತ ಹೇಳಿ ದೇವರಿಗೆ ಅವನು ಬೇಡ್ಕೊಳ್ತಾನೆ. ಅಂದರೆ ಶಿಷ್ಯ ಅಂದರೆ ನನಗೆ ಸತ್ತಂದರೆ ಗೊತ್ತಾಗಿದೆ, ಅಸತ್ನಲ್ಲಿದ್ದೇನೆ ಅನ್ನೋದು ತಿಳಿದಿದೆ, ಈಗ ನನ್ನ ದಾರಿಯನ್ನು ನನಗೆ ತೋರಿಸು, ನೀನು ಅಲ್ಲಿ ಕರ್ಕೊಂಡು ಹೋಗು ಅಂತ ಕೇಳ್ತಾನೆ. ಮತ್ತು ಡಿ ವಿ ಜಿಯವರ ಹತ್ರ ಹೋಗೋಣ. ಡಿ ವಿ ಜಿಯವರು ಹೇಳ್ತಾರೆ, ಇರುವುದೇ ಸತ್ಯವದು, ವಿವಿಧ ಒಪ್ಪುವುದೇ ಲೋಕ, ಅದನ್ನರಿವುದೇ ಆತ್ಮ, ಅದೆಲ್ಲವನ್ನು ಧರಿಪ ಪರವಸ್ತುವೇ ಬ್ರಹ್ಮ, ಅದ ಸ್ಮರಿಸಿ ಬದುಕಲು ಅದೇ ಪರಮಪದ ಏರುವಿಕೆ. ಏನು ನಿಮ್ಮ ಮುಕ್ತಿಗೆ ದಾರಿ? ಬಹಳ ಸುಲಭವಾಗಿ ಅವ್ರು ಹೇಳ್ತಾರೆ, ಇರುವುದೊಂದೇ ಸತ್ಯ, ಅಷ್ಟೇ ಇರೋದೇನು ಮಾತ್ರ, ಸತ್ಯ ಮಾತ್ರ, ಇರುವುದೊಂದೇ ಸತ್ಯ. ಅದನ್ನು ವಿವಿಧ ಒಪ್ಪುವುದೇ ಲೋಕ. ಪ್ರಪಂಚ ಅಂದರೆ ಏನು? ಆ ಸತ್ಯ ವಿವಿಧವಾಗಿದೆ, ಬೇರೆ ಬೇರೆಯಾಗಿ ಕಾಣಿಸ್ತಾ ಇದೆ, ಎಲ್ಲರಲ್ಲೂ ಬೇರೆ ಬೇರೆ ತನದಲ್ಲಿ ಕಾಣುತ್ತೆ, ಇಡೀ ಪ್ರಪಂಚವೇ ಡಿಫ್ರೆಂಟಾಗಿ ಕಾಣುತ್ತೆ. ಇಷ್ಟೇ ಅದು ಪ್ರಪಂಚ ಅಂದರೆ ಏನು ಅಂದರೆ ಸತ್ ಅನೇಕ ವಿಧದಲ್ಲಿ ಕಾಣಿಸುವುದು ಪ್ರಪಂಚ. ಇದನ್ನು ಅಂತರಂಗದಲ್ಲಿ ಅರಿಯುವುದು ಆತ್ಮ ಸಾಕ್ಷಾತ್ಕಾರ. ಇದನ್ನೀಗ ಅರ್ಥ ಮಾಡ್ಕೊಳ್ಬೇಕಾಗಿದೆ. ನಮ್ಗೆ ಗೊತ್ತಿದೆ ಅದು ಸತ್ತಿದೆ ಅಂತ, ಆದರೆ ಅದರ ಅರಿವಾಗಿದೆಯಾ? ಆ ಅರಿವಾಗೋದು ಅಂತರಂಗದಲ್ಲಲ್ವಾ, ನಮ್ಗೆ ಅದು ಸ್ವಂತವಾಗಿ ಆಗತ್ತಲ್ವಾ? ಆ ಅರಿವನ್ನು ಪಡ್ಕೊಳ್ಬೇಕಾಗಿರೋದೀಗ. ಅದನ್ನು ಆತ್ಮ ಸಾಕ್ಷಾತ್ಕಾರ ಅಂತ ಹೇಳಿ ಕರೀತಾರೆ, ಮುಕ್ತಿ ಅಂತ ಕರೀತಾರೆ, ಜೀವನ್ ಮುಕ್ತಿ ಅಂತ ಕರೀತಾರೆ. ಯಾವುದೇ ಪದದಿಂದ ಕರೆದರೂ ಕೂಡ ಅದು ಒಂದೇ. ಅದೇನು ಅಂದರೆ ಆತ್ಮದ ಬಗ್ಗೆ ಅರ್ಥ ಮಾಡ್ಕೊಳ್ಳೋದು, ಏಕತೆಯ ಬಗ್ಗೆ ಅರ್ಥ ಮಾಡ್ಕೊಳ್ಳೋದು, ಒಂದು ವಸ್ತುವನ್ನು ತಿಳಿಯುವಂತಹದ್ದು, ಅದನ್ನು ತಿಳಿಬೇಕಾಗಿದೆ. ಇದೆಲ್ಲವನ್ನು ಧರಿಸಿರುವುದು ಒಂದೇ ವಸ್ತು ಅನ್ನೋದನ್ನು ಅರಿಯುವುದು, ಅದನ್ನು ಅದೇ ಬ್ರಹ್ಮ. ಇದನ್ನು ಅಂದರೆ ಈ ಬ್ರಹ್ಮವನ್ನು, ಆ ಪರವಸ್ತುವೇ ಬ್ರಹ್ಮ, ಅದನ್ನು ಸ್ಮರಿಸಿ ಬದುಕಲು, ಅಂದರೆ ಅದನ್ನು ನನ್ನ ಒಳಗೆ ಇಟ್ಕೊಂಡು ನನ್ನೊಳಗೆ ಕಾಣ್ತಾ, ನನ್ನೊಳಗೂ ಕಂಡಾಗ ಏನಾಗುತ್ತೆ, ಹೊರಗಡೆ ಎಲ್ಲೆಲ್ಲೂ ಅದೇ ಕಾಣಿಸುತ್ತೆ ಅಲ್ವಾ? ಹಾಗಾಗಿ ಅದನ್ನು ಕಾಣ್ತಾ, ಎಲ್ಲೆಲ್ಲಿಯೂ ಆ ಸತ್ಯವನ್ನೇ ಕಾಣ್ತಾ ಬಾಳಿದಾಗ, ಅಂದರೆ ಪ್ರತಿಯೊಬ್ಬರೊಳಗೂ ಕೂಡ ಅದೇ ವಸ್ತು ಇರುವಂತಹದ್ದು, ಅದೇ ಚೈತನ್ಯ ಇರುವಂತಹದ್ದು ಅನ್ನೋದನ್ನು ಕಂಡಾಗ, ಅದನ್ನು ಕಾಣುತ್ತಾ ಬಾಳಿದಾಗ ಅದು ಪದವನ್ನೇರುವಂತಹ ದಾರಿ ಅಂತ ಹೇಳ್ತಾರೆ. ಅಂದರೆ ಜೀವನ್ಮುಕ್ತಿ ಪಡೆಯುವಂತಹ ದಾರಿ ಅದು ಅಂತ ಹೇಳಿ ಡಿ ವಿ ಜಿಯವರು ಹೇಳ್ತಾರೆ. ಇನ್ನು ಅಸತ್ತಿನಿಂದ ಸತ್ಯದ ಕಡೆಗೆ ಕರ್ಕೊಂಡು ಹೋಗು ಅಂತ ಹೇಳಿ ಶಿಷ್ಯ ಯಾರನ್ನು ಕೇಳ್ತಾನೆ? ಈ ಒಂದು ಶ್ಲೋಕ ಇದೆಯಲ್ಲ, ಯಾರನ್ನು ಕುರಿತು ಕೇಳುವಂತಹದ್ದು? ಅದನ್ನು ದೇವಭಾವಕ್ಕೆ ಕುರಿತು ಹೇಳುವಂತಹದ್ದು. ಅಂದರೆ ಅದೊಂದು ದೇವರಿದೆ ಅಂತ ಹೇಳಿ ನಾವು ನಂಬ್ತೀವಲ್ವ, ಅದು ಸತ್, ಅದನ್ನೇ ಕುರಿತು ಹೇಳ್ತಾನೆ ಶಿಷ್ಯ. ಯಾಕೆಂದರೆ ದೇವಭಾವಕ್ಕೆ ಅಭಿಮುಖವಾಗಿ ಅವನೇ ಇರಬೇಕಾಗಿದೆ. ಈಗ ಕೆಳಗೆ ಇಳಿದ್ಬಿಟ್ಟಿದ್ದಾನೆ. ಇಳಿದಿರುವಂತಹ ಶಿಷ್ಯ ಮೇಲೇರಬೇಕಾದ್ರೆ ಅವನದನ್ನು ಕೇಳ್ಕೊಳ್ತಾನೆ, ನನಗೆ ನಿನ್ನನ್ನು ನೋಡುವ ಅವಕಾಶ ಮಾಡಿಕೊಡು, ಅಂದರೆ ಅಸತ್ತಿನಿಂದ ಸತ್ಯದ ಕಡೆಗೆ ನನ್ನನ್ನು ಕರೆದುಕೊಂಡು ಹೋಗು ಅಂತ ಕೇಳ್ತಾನೆ. ಕೆಳಗಿಂದ ದೇವಭಾವಕ್ಕೆ ಮೇಲೇರಬೇಕಾಗಿದೆ. ಅದನ್ನೇನಂತಾರೆ ಅವರೋಹಣ. ಅವರೋಹಣ ಆಗೋಗಿದೆ, ಆರೋಹಣ ಆಗಬೇಕಾಗಿದೆ. ಈಗ ಅವರೋಹಣದಿಂದ ಆರೋಹಣ ಅಂದರೆ ಮೇಲೇರಬೇಕಾಗಿದೆ, ಅಂದರೆ ಉನ್ನತ ಹಂತಕ್ಕೆ ಆರೋಹಣ ಮಾಡಬೇಕಾಗಿದೆ. ಅದಕ್ಕೆ ಆ ದೇವಭಾವಕ್ಕೆ ಒಂದು ಪ್ರಾರ್ಥನೆಯನ್ನು ಸಲ್ಲಿಸುವಂತಹದ್ದು. ದೇವರೇ, ನನಗೆ ಗೊತ್ತಾಗಿದೆ ಈಗ ಸತ್ತು ಒಂದೇ ಇರುವಂತಹದ್ದು ಅಂತ ಹೇಳಿ, ಈಗ ನಾನು ಮೇಲೆ ಹತ್ತಬೇಕಾಗಿದೆ, ಆರೋಹಣ ಮಾಡಬೇಕಾಗಿದೆ. ಅದಕ್ಕೋಸ್ಕರ ಆ ದೇವರಿಗೆ ಒಂದು ಪ್ರಾರ್ಥನೆಯನ್ನು ಸಲ್ಲಿಸುವಂತಹದ್ದು, ಸಹಾಯವನ್ನು ಕೇಳುವಂತಹ ಪ್ರಾರ್ಥನೆಯನ್ನು ಸಲ್ಲಿಸ್ತಾನೆ. ಆದರೆ ಇಲ್ಲಿ ಪ್ರಯತ್ನ ಮಾಡಬೇಕಾಗಿರೋದು ಯಾರು? ದೇವರು ಕೈ ಹಿಡಿದು ಎತ್ಕೊಳ್ಳೋದಿಲ್ಲ. ಅದನ್ನು ನಾವು ಖಂಡಿತವಾಗಿ ತಿಳ್ಕೊಂಡಿರಬೇಕು. ಇಲ್ಲಿ ನಾನು ಪ್ರಯತ್ನ ಮಾಡ್ತೀನಿ, ನಿನ್ನ ಸಹಾಯವೂ ನನಗಿರಲಿ ಅಂತ ಹೇಳಿ. ಈಗ ಸಹಾಯ ಸಿಗತ್ತೆ ಯಾವಾಗ? ಸಾಧಕ ಸಿದ್ಧನಾದಾಗ. ಅವನು ಹೇಗೆ ಸಿದ್ಧನಾಗ್ತಾನೆ? ಒಂದೇ ವಿಷಯ, ತೆರೆದ ಮನಸ್ಸು, ನಿರ್ಮಲ ಹೃದಯ, ನಿಸ್ವಾರ್ಥವಾದ ಸೇವೆ. ಈ ಮೂರರಿಂದಲೇ ಅವನು ಮುಂದುವರಿಯೋದಕ್ಕೆ ಸಾಧ್ಯ. ತೆರೆದ ಮನಸ್ಸು, ಓಪನ್ ಮೈಂಡ್. ಸತ್ಯ ಯಾವ ರೀತಿ, ಯಾವಾಗ, ಯಾರಿಂದ, ಎಲ್ಲಿಂದ, ಹೇಗೆ ನಮ್ಮ ಒಳಗೆ ಬರುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ. ಅದಕ್ಕೆ ಸದಾಕಾಲ ತೆರೆದ ಮನಸ್ಸು, ದ ಓಪನ್ ಮೈಂಡ್, ಎ ಪ್ಯೂರ್ ಹಾರ್ಟ್, ಪರಿಶುದ್ಧವಾದಂತಹ ಹೃದಯ. ಯಾವುದು?
ನಿಸ್ವಾರ್ಥವಾದಂತಹದ್ದು, ಸ್ವಾರ್ಥ ಇಲ್ಲದೆ ಇರುವಂತಹದ್ದು, ನಾನು ಬೇರೆ ಇತರರು ಬೇರೆ ಅನ್ನುವಂತಹ ಭಾವನೆಯೇ ಇಲ್ಲದಂತಹದ್ದು, ನಿರ್ಮಲ ಹೃದಯ, ನಿಸ್ವಾರ್ಥ ಸೇವೆ. ಇದಿಷ್ಟು ಆದಾಗ ಸತ್ಯಾನ್ವೇಷಣೆ ಸಾಧ್ಯ. ಈ ಮೂರೇ ನಮ್ಮನ್ನು ಸತ್ಯಕ್ಕೆ ಕರ್ಕೊಂಡು ಹೋಗುವಂತಹ ವಿಷಯಗಳು. ಇದನ್ನು ಯಾರು ಮಾಡಬೇಕು? ಶಿಷ್ಯ ತಯಾರು ಮಾಡ್ಕೋಬೇಕು, ಶಿಷ್ಯ ಸಿದ್ಧ ಆಗಬೇಕು. ಬರೀ ಪ್ರಾರ್ಥನೆ ಮಾಡಿದ್ರೆ, ಶ್ಲೋಕ ಹೇಳಿದ್ರೆ ಅದು ಆಗಿ ಬಿಡೋದಿಲ್ಲ. ಅದಕ್ಕೆ ತಕ್ಕ ಸಾಧನೆಯನ್ನು ಮಾಡಬೇಕಾಗತ್ತೆ. ಆ ಸಾಧನೆಯನ್ನು ಸತ್ಯ ನಮ್ಮನ್ನು ಮುಕ್ತರನ್ನಾಗಿಸೋದು ಯಾವಾಗ? ಇದಿಷ್ಟು ಇದ್ದಾಗ ತೆರೆದ ಮನಸ್ಸು, ನಿರ್ಮಲ ಹೃದಯ ಮತ್ತು ನಿಸ್ವಾರ್ಥವಾದಂತಹ ಸೇವೆ, ನಮ್ಮಲ್ಲಿರುವಂತಹ ಗುಣಗಳನ್ನು ಬೆಳೆಸ್ಕೊಂಡು ಅದರ ಮುಖಾಂತರ ಸೇವೆ ಮಾಡುವಂತಹದ್ದು. ಇದಿಷ್ಟು ಇದ್ದಾಗ ಮಾತ್ರವೇ ನಮಗೆ ತಿಳಿಯೋದಕ್ಕೆ ಸಾಧ್ಯ ಆಗುತ್ತೆ. HPB ಅಮ್ಮ ಅವ್ರು ಹೇಳ್ತಾರೆ, ಮನಸ್ಸು ಸತ್ಯದ ಕೊಲೆಗಾರ, ಅದನ್ನು ಕೊಲ್ಲು ಅಂತ ಹೇಳ್ತಾರೆ. ಅಂದರೆ ಎಷ್ಟು ಕಠಿಣವಾಗಿ ಹೇಳ್ತಾರೆ ಅಂದರೆ, ನಮ್ಮ ಮನಸ್ಸು ಆಡುವ ಆಟಗಳು ಅವರಿಗೆ ಗೊತ್ತು. ಅದಕ್ಕೆ ಅದು ಹೆಂಗೆ ಆಟ ಆಡಿಸುತ್ತೆ, ಯಾವಾಗ ನಿನಗೆ ಸತ್ಯ ಎಲ್ಲ ಗೊತ್ತಾಗ್ಬಿಟ್ಟಿದೆ ಅಂತ ಕೂಡ ನಮ್ಮನ್ನು ನಂಬಿಸ್ಬಿಡುತ್ತೆ ನಮ್ಮ ಮನಸ್ಸು. ಆ ಮಟ್ಟಕ್ಕೂ ಅದು ಹೋಗುತ್ತೆ. ಅದಕ್ಕಾಗಿ ಮನಸ್ಸನ್ನು ಹೇಗೆ ಇಡಬೇಕೋ ಹಾಗೆ ಇಡು, ಪರಿಶುದ್ಧ ಮಾಡು. ಕೊಲ್ಲು ಅಂದ್ರೆ ಏನರ್ಥ? ಅದರೊಳಗಿರುವ ಕಲ್ಮಶವನ್ನು ಕೊಂದು ಹಾಕು. ಅದರೊಳಗೆ ತುಂಬಿದೆಯಲ್ಲ ಸಂಸ್ಕಾರದ ರೂಪದಲ್ಲಿ, ಅವೆಲ್ಲವನ್ನು ತೆಗೆದು ಹಾಕು. ಅಷ್ಟೇ. ಕೊಲ್ಲೋದು ಅಂದ್ರೇನು? ಅದಿಲ್ಲದಂತೆ ಮಾಡೋದು ಅಂದ್ರೇನು? ಮನಸ್ಸಿರುತ್ತೆ. ಮನಸ್ಸು ಒಂದು ಉಪಕರಣ, ಉಪಾಧಿ ನಮ್ಮದು. ಆ ಮನಸ್ಸು ಪರಿಶುದ್ಧ ಆಗಬೇಕು, ಪವಿತ್ರವಾಗಬೇಕು, ಮೌನವಾಗಬೇಕು, ಸೂಕ್ಷ್ಮವಾಗಬೇಕು. ಅದಾದಾಗ ಮಾತ್ರ ಸತ್ತ ಕಡೆಗೆ ಹೋಗೋಕ್ಕಾಗತ್ತೆ, ಇಲ್ಲದಿದ್ದರೆ ಹೋಗೋಕ್ಕಾಗಲ್ಲ. ಅದಕ್ಕಾಗಿ ಮಾಯೆಯಿಂದ ಕೂಡಿದ ಮನಸ್ಸು ಸತ್ಯವನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ಅದರಿಂದ ಮಾಯೆಯನ್ನು ಕೊಲ್ಲು ಅಂತ ಅರ್ಥ. ಮಾಯೆ ತುಂಬಿರೋದಿಲ್ಲಿ ಮನಸ್ಸಿನಲ್ಲಿ ಅಲ್ವಾ? ಮನಸ್ಸಿನಲ್ಲಿ ತುಂಬಿರೋ ಈ ಮಾಯೆಯನ್ನು ಅದಿಲ್ದಂತೆ ಮಾಡು, ಅದನ್ನು ಕೊಂದು ಹಾಕು. ಅವಾಗೇನಾಗುತ್ತೆ? ಎಲ್ಲೆಲ್ಲೂ ಸತ್ತು ಕಾಣುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಸತ್ಯ ಮನಸ್ಸಿಗೆ ಅತೀತವಾದಂತಹದ್ದು. ತೆರೆದ ಮನಸ್ಸು, ನಿಸ್ವಾರ್ಥ ನಿರ್ಮಲ ಮನಸ್ಸು, ಸೂಕ್ಷ್ಮ ಹಾಗೂ ಮೌನ ಮನಸ್ಸು. ಅಲ್ಲಿ ಮೌನತೆ ಇರಬೇಕು. ಈ ತಾಟಗಳ ತಾಕಲಾಟ, ಅದರೊಳಗೆ ನಾವು ಸೇರಿಕೊಳ್ಳೋದು ಯಾವುದೂ ಇರಬಾರ್ದು. ಅತ್ಯಂತ ಮೌನ ಮನಸ್ಸು. ಆ ಮೌನ ಮನಸ್ಸಿದ್ದಾಗ ಅದು ಸೂಕ್ಷ್ಮವಾಗತ್ತೆ, ಸತ್ಯವನ್ನು ಅರಿಯಲು ಅಥವಾ ಅದನ್ನು ಹಿಡಿಯಲು ಸಮರ್ಥವಾಗತ್ತೆ. ಅಂತಹ ಸ್ಥಿತಿಗೆ ಸಾಧಕ ತಾನು ತಯಾರಾಗಬೇಕು. ದೇವರ ಬಗ್ಗೆ ಪ್ರಾರ್ಥನೆ ಸಲ್ಲಿಸೋದು ಸರಿ, ಆದರೆ ದೇವರು ಬಂದು ಎತ್ಕೊಂಡು ಹೋಗಲ್ಲ. ಇಲ್ಲಿ ಸಾಧಕನ ಪ್ರಯತ್ನ, ಅವನ ಅರಿವು, ಅವನ ಸಾಧನೆ ಬಹಳ ಮುಖ್ಯ ಆಗತ್ತೆ. ಪ್ರತಿಯೊಬ್ಬರೂ ಕೂಡ ಅನ್ವೇಷಣೆ ಮಾಡಬೇಕಾಗತ್ತೆ. ನಾನು ಯಾರು ಅಂತ ಕೇಳ್ಕೊಳ್ಬೇಕಾಗತ್ತೆ. ಅದನ್ನು ಕೇಳಿಕೊಂಡು ಆ ರೀತಿ ಆ ದಿಕ್ಕಿನಲ್ಲಿ ನಮ್ಮ ಪ್ರಯಾಣ ನಡಿಬೇಕಾಗತ್ತೆ. ನಮ್ಮ ಸತ್ಯಾನ್ವೇಷಣೆಯ ಹಾದಿನಲ್ಲಿ ನಮಗೆ ಸಹಾಯ ಮಾಡುವಂತಹದ್ದು ವಿವೇಕ, ವೈರಾಗ್ಯ, ಷಟ್ಸಂಪತ್ತು, ಇವೆಲ್ಲವೂ ಕೂಡ ನಮಗೆ ಸಹಾಯ ಮಾಡ್ತಾ ಹೋಗುತ್ತೆ. ಹಾಗಾಗಿ ಇವೆಲ್ಲಕ್ಕೂ ಕೂಡ ಮಹತ್ವದ ಸ್ಥಾನ ಇದೆ. ವಿವೇಕ ಅಂದರೆ ಮೊದಲೇ ಹೇಳ್ತಾರಲ್ವ, ಸದಸದ್ವಿವೇಕ ಅಂದರೆ ಸತ್ಯ ಯಾವುದು ಅಸತ್ಯ ಯಾವುದು ಅನ್ನೋದರ ವಿವೇಕ ಮೊಟ್ಟ ಮೊದಲನೇದಾಗೆ ಹೇಳಿಬಿಟ್ಟಿರ್ತಾರೆ. ಅಂದರೆ ಅದರ ಕಡೆಗೆ ಒತ್ತನ್ನು ಕೊಡಬೇಕು, ಗಮನ ಕೊಡಬೇಕು. ಸತ್ಯ ಯಾವುದು ಅಸತ್ಯ ಯಾವುದು ಅಂತ ತಿಳ್ಕೊಳ್ಬೇಕು. ಸತ್ ಮತ್ತು ಅಸತ್ಯಗಳ ನಡುವೆ ಇರುವೇನ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಂಡಾಗ ಸತ್ ಅನ್ನೋದು ನಮಗೆ ಸಿಗತ್ತೆ. ಅದೇ ಈ ಶ್ಲೋಕದ ಪ್ರಥಮ ಸಾಲಿನಲ್ಲಿ ಹೇಳಿರುವಂತಹದ್ದು ಅಸತೋಮ ಸದ್ಗಮಯ ಅಂತ. ಆ ಸತ್ಯನಿಂದ ಸತ್ತನ ಕಡೆಗೆ ನನ್ನನ್ನು ಕರೆದುಕೊಂಡು ಹೋಗು, ಅದರ ಸಿದ್ಧತೆನ ನಾನೇ ಮಾಡ್ಕೊಳ್ತೇನೆ ಅಂತ ಹೇಳುವಂತಹದ್ದು. ಪ್ರಪಂಚದಲ್ಲಿ ಅನೇಕವಾಗಿ ತೋರುತ್ತಿರುವಂತಹ ಈ ವಸ್ತುಗಳ ಹಿಂದೆ ಇರುವುದು ಸತ್ ಒಂದೇ. ಅದನ್ನು ಗುರುತಿಸುವಂತಹ ಕಣ್ಣು ನಮಗೆ ಬೇಕು. ಇದೆ, ಸತ್ಯ ಇದೆ ಅಂತ ನಮ್ಗೆ ಗೊತ್ತಿದೆ, ಆದರೆ ಅದನ್ನು ನಮ್ಮ ಕಣ್ಣು ಗುರುತಿಸ್ತಾ ಇದೆಯಾ? ಆದರೆ ನಮ್ಮ ಸ್ಥೂಲ ಕಣ್ಣಿಗೆ ಅದನ್ನು ಗುರುತಿಸೋದಕ್ಕೆ ಸಾಧ್ಯ ಇಲ್ಲ. ಸ್ಥೂಲ ಕಣ್ಣು ನೋಡುವುದು ಬರೀ ವಿವಿಧತೆಯನ್ನು. ಸ್ಥೂಲ ಕಣ್ಣು ಬರೀ ಒಂದು ಇಂದ್ರಿಯ ಮಾತ್ರ, ಅದು ಬರೀ ಇಂದ್ರಿಯ. ಅದನ್ನು ಅರ್ಥ ಮಾಡ್ಕೋಬೇಕು. ಕಣ್ಣು ಯಾವುದು? ನಿಜವಾದ ಕಣ್ಣು ಒಳಗಣ್ಣು, ಅಥವಾ ಅದನ್ನು ಮೂರನೇ ಕಣ್ಣು ಅಂತ ಹೇಳಿ ನಾವು ಕರಿತೇವೆ. ಆ ಮೂರನೇ ಕಣ್ಣು ನಮಗೆ ಬೇಕು. ಅದು ನಮ್ಮಲ್ಲಿ ತೆರೆದುಕೊಳ್ಳಬೇಕು, ಓಪನ್ ಅಪ್ ಆಗಬೇಕು. ಹಾಗಾಗಿ ಅಧ್ಯಾತ್ಮದ ದಾರಿಯಲ್ಲಿ ಅರಿವಿನಿಂದ, ಅಂದರೆ ಎಲ್ಲವನ್ನು ಕೂಡ ಅರಿವಿನಿಂದ ನೋಡ್ತಾ, ಪ್ರತಿಯೊಂದನ್ನು ಅರಿವಿನಿಂದ ಗಮನಿಸ್ತಾ, ಅರಿವಿನಿಂದಲೇ ಬೆಳೀತಾ ಹೋಗಬೇಕಾಗತ್ತೆ. ಅರಿವನ್ನು ಬೆಳೆಸ್ಕೊಳ್ಬೇಕಾಗತ್ತೆ. ಆಗ ಮುಂದುವರೆದಾಗ ಮಾತ್ರ ಈ ಥರ್ಡ್ ಐ ಅಂತ ನಾವೇನು ಕರಿತೀವಿ, ಮೂರನೆಯ ಕಣ್ಣು ಅಂತ ಏನು ಕರಿತೀವಿ, ಆ ಮೂರನೆಯ ಕಣ್ಣು ನಮ್ಮಲ್ಲಿ ತೆರೆಯಲ್ಪಡುತ್ತೆ. ಆ ಮೂರನೇ ಕಣ್ಣು ತೆರೆದಾಗ ಕಾಣಿಸುವುದೇನು? ಒಂದೇ ವಸ್ತು,
ಸತ್ ಮಾತ್ರ, ಬೇರೇನೂ ಇಲ್ಲ, ಸತ್ಯವೇ ಕಾಣಿಸುತ್ತೆ, ಅದೇ ಸತ್. ಆವಾಗ ಅದರ ಅರಿವಾಗುತ್ತೆ. ಇದನ್ನೇನಂತ ಕರೀತಾರೆ? ಜ್ಞಾನ, ಜ್ಞಾನದ ಉಗಮ. ನಾವೇನೇನು ಓದ್ಕೊಂಡಿದ್ದೀವೋ ಅದೆಲ್ಲ ಪಾಂಡಿತ್ಯ. ಜ್ಞಾನ ಸಿಗಬೇಕಾಗಿದೆ ನಮಗೆ. ಜ್ಞಾನ ಸಿಗೋದು ಯಾವಾಗ? ಮೂರನೇ ಕಣ್ಣು ತೆರೆದಾಗ. ಮೂರನೇ ಕಣ್ಣು ಯಾವಾಗ ತೆಗೆಯುತ್ತೆ? ನಾವು ಪ್ರಯತ್ನ ಮಾಡಿದಾಗ, ಅರಿವಿನಿಂದ ಇದ್ದಾಗ, ಸತ್ಯ ಯಾವುದು ಅಸತ್ಯ ಯಾವುದು ಅಂತ ತಿಳ್ಕೊಂಡಾಗ, ಇದೆಲ್ಲವೂ ಆದಾಗ ಏನಾಗುತ್ತೆ? ಮೂರನೇ ಕಣ್ಣು ತೆರೆಯುತ್ತೆ. ತೆರೆದಾಗ ಜ್ಞಾನ ಅನ್ನೋದು ನಮಗೆ ಸಿಗತ್ತೆ. ಅದೇ ಏನು ಅಂತ ಹೇಳಿದ್ರೆ ಸದ್ಗಮಯ. ಅಸತ್ತಿನಿಂದ ಅಸತೋಮ ಸದ್ಗಮಯ ಅನ್ನುವಂತಹದ್ದು ಇದು ಇವತ್ತಿನ ಒಂದು ವಿಷಯ. ಮುಂದಿನ ತಿಂಗಳು ಮುಂದಿನ ಶ್ಲೋಕದ ಮುಂದಿನ ಭಾಗವನ್ನು ತೆಗೆದುಕೊಳ್ಳೋಣ. ಇದುವರೆಗೂ ಕೇಳಿದಂತಹ ಪ್ರತಿಯೊಬ್ಬರಿಗೂ ಕೂಡ ವಂದನೆಗಳು. ಮತ್ತು ಸಿಟಿ ಲಾಡ್ಜ್ನ ಎಲ್ರಿಗೂ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅವ್ರಿಗೂ ಕೂಡ ವಂದನೆಗಳನ್ನು ಅರ್ಪಿಸ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ.